ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20/5/25. मुरली महावाक्यಗಳು मीठे बच्चे, बाबा आया है तुम बच्चों को अविनाशी कमाई कराने. अभी तुम ज्ञान रत्नों की जितनी कमाई करने चाहो कर सकते हो. ಮಧುರ ಮಕ್ಕಳೇ, ಬಾಬಾ ಬಂದಿರುವುದೇ ತಾವು ಮಕ್ಕಳಿಗೆ ಅವಿನಾಶಿ ಗಳಿಕೆಯನ್ನು ಮಾಡಿಸೋದಕ್ಕಾಗಿ. ಈಗ ತಾವು ಜ್ಞಾನರತ್ನಗಳಿಂದ ಎಷ್ಟು ಗಳಿಕೆಯನ್ನು ಮಾಡಲು ಇಚ್ಛಿಸುತ್ತೀರಿ ಅಷ್ಟು ಮಾಡಿಕೊಳ್ಳಬಹುದು. ಇವತ್ತು ಬಾಬಾ ಖಾಸಾಗಿ ತಿಳಿಸ್ತಿದ್ದಾರೆ. ಬಾಬಾ ಈ ಸೃಷ್ಟಿ ನಾಟಕದಲ್ಲಿ ಬಂದಿರುವುದೇ ಅವಿನಾಶಿ ಗಳಿಕೆಯನ್ನು ಮಾಡಿಸೋ ಸಲುವಾಗಿ. ಅದಕ್ಕಾಗಿ ಜ್ಞಾನರತ್ನಗಳನ್ನು, ಅವಿನಾಶಿ ಗಳಿಕೆಯ ಆಧಾರ ನಾಲೆಜ್. ಅದಕ್ಕಾಗಿ ಬಾಬಾ ಹೇಳ್ತಿರ್ತಾರೆ, ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಅಂತ. ಎಲ್ಲ ಗಳಿಕೆಯ, ಎಲ್ಲ ಸಂಪತ್ತಿನ, ಎಲ್ಲ ರೀತಿಯ ಸಮೃದ್ಧಿ, ಸಂಪನ್ನತೆ, ಸಿರಿವಂತಿಕೆಯ ಮೂಲ ಆಧಾರನೇ ಆಗಿದೆ ಬಾಬಾ ಕೊಡುವಂತಹ ಜ್ಞಾನರತ್ನ, ಜ್ಞಾನದ ಪ್ರಕಾಶ. ಈ ರತ್ನಗಳನ್ನು ನೀವು ಎಷ್ಟು ಗಳಿಸ್ಕೊಳ್ಬೇಕಂತೀರಿ ಅದನ್ನು ಈಗ ಗಳಿಸ್ಕೋಬೋದು ಅಂತ. ನಿರಾಕಾರ ಅವಿನಾಶಿ ಬಾಬಾ ಯಾವಾಗಲೂ ಮಕ್ಕಳಿಗೆ, ಅರ್ಥಾತ್ ನಿರಾಕಾರ ಆತ್ಮರಿಗೆ ಯಾವ ನಾಲೆಜ್ ಕೊಡ್ತಾ ಇದ್ದಾರೆ ಅದು ಅವಿನಾಶಿ ಗಳಿಕೆ ಕುರಿತಾಗಿ. ಭಲೆ ಅನೇಕ ಬಾರಿ BK ಜೀವನದಲ್ಲಿ ಅನ್ನಿಸ್ತದ, ಬಾಬಾ ಇದನ್ನು ಸರಿ ಮಾಡಿರಿ, ಬಾಬಾ ಇದು ಒಂದು ಸ್ವಲ್ಪ ಕರೆಕ್ಟ್ ಮಾಡಿರಿ. ಅದಂತೂ ಎಂದಿಗೂ ಸಾಧ್ಯ ಇಲ್ಲ. ಬಾಬಾ ಮೊದಲೇ ನಾಲೆಜ್ ಕೊಟ್ಟಿದ್ದಾರೆ. ಮಾಡಲ್ಪಟ್ಟಂತಹ ನಾಟಕದಲ್ಲಿ ಪ್ರತಿಯೊಂದು ನಿಯತಿ ಅನುಸಾರ ನಿಗದಿತಿದೆ, ಫಿಕ್ಸ್ಡ್ ಇದೆ. ರೋಲ್, ಕ್ಯಾರೆಕ್ಟರ್, ಘಟನೆ ಏನೆಲ್ಲ ಇದೆ, ಸಂಬಂಧಗಳು ಇವೆಲ್ಲ ಫಿಕ್ಸ್ಡ್ ಅದಾವೆ. ಆದರೆ ನನ್ನ ಕೈಯೊಳಗೆ ಏನಿದೆ ಅಂತಂದರೆ, ಈ ಡ್ರಾಮಾದಿಂದ ಬುದ್ಧಿಯನ್ನು, ಮನಸ್ಸನ್ನು ಡಿಟ್ಯಾಚ್ ಮಾಡಿಕೊಂಡು ಈ ಬುದ್ಧಿಯನ್ನು ಬಾಬಾರಿಗೆ ಸಮರ್ಪಣೆ ಮಾಡಿ, ಈ ಮನಸ್ಸನ್ನು ಬಾಬನ ಜೊತೆ ಏಕಾಗ್ರಗೊಳಿಸಿ ಎಷ್ಟು ಜ್ಞಾನರತ್ನವನ್ನು ಬುದ್ಧಿಯಲ್ಲಿ ತುಂಬಿಕೊಳ್ಬೇಕಂತೀವಿ, ಎಷ್ಟು ಈ ಮನಸ್ಸನ್ನು ಬಾಬಾರ ಜೊತೆ ಮನಾಭವಗೊಳಿಸಿ, ಈ ಮನಸ್ಸನ್ನು ಏಕಾಗ್ರಚಿತ್ತ, ಈ ಮನಸ್ಸನ್ನು ವಾಪಸ್ ಮೂಲ ಸತೋಪ್ರಧಾನ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕಂತೀವಿ. ಅದು ನಮ್ಮ ಕಡೆಯಿಂದ ಸಾಧ್ಯ ಇದೆ, ಅದು ನಮ್ಮ ಚಾಯ್ಸ್ ಇದೆ. ಬಾಕಿ ಡ್ರಾಮಾದಲ್ಲಿ ಯಾವುದೂ ನಮ್ಮ ಚಾಯ್ಸ್ ಅಲ್ಲ. ಅದಕ್ಕಾಗಿ ನಾವು ಬಾಬಾರಿಗೆ ಹೆಲ್ಪ್ ಕೇಳ್ತೀವಿ, ಬಾಬಾ ಇದು ಸರಿ ಮಾಡಿರಿ ಅಂತ. ಇದು ನಾಲೆಜ್ಫುಲ್ ಸ್ಥಿತಿ ಅಲ್ಲ. ನಿಜವಾದ ನಾಲೆಜ್ಫುಲ್ ಸ್ಥಿತಿ ಅಂತಂದರೆ ಇದಕ್ಕಾಗಿ ಬಾಬಾ ಬಂದಿಲ್ಲ, ಇಲ್ಲಿ ಏನಾದರೂ ನಮ್ಮದು ಸೆಟಲ್ಮೆಂಟ್ ಮಾಡಿರಿ ಬಾಬಾ, ಇದನ್ನು ಸರಿ ಮಾಡಿರಿ, ಇದನ್ನು ತಿದ್ದಿರಿ, ಈ ರೋಗವನ್ನು ದೂರ ಮಾಡಿರಿ ಬಾಬಾ. ಬಾಬಾ ಇದಕ್ಕೆ ಬಂದಿಲ್ಲ. ಪತಿತರ ಪಾವನ ಬಾಬಾ, ಶಿವ ಬಾಬಾ ಬಂದಿರುವುದೇ ನಾವು ಮಕ್ಕಳಿಗೆ ಅವಿನಾಶಿಯಾದ ಜನ್ಮ ಜನ್ಮಾಂತರಕ್ಕೆ ನಮ್ಮ ಜೊತೆಯಲ್ಲಿ ಬರುವಂತಹ ಗಳಿಕೆಯನ್ನು ಮಾಡಿಸೋ ಸಲುವಾಗಿ, ಪುಣ್ಯವನ್ನು ಜಮಾ ಮಾಡಿಸೋ ಸಲುವಾಗಿ. ಆ ಪುಣ್ಯದ ಆಧಾರ, ಗಳಿಕೆಯ ಆಧಾರನೇ ಈ ನಾಲೆಜ್ ಆಗಿದೆ, ಈ ಜ್ಞಾನ ಆಗಿದೆ. ಎಷ್ಟು ನಾವು ಜ್ಞಾನವನ್ನು ಜಮಾ ಮಾಡ್ಕೊಳ್ತೀವಿ, ಅರ್ಥಾತ್ ತಿಳ್ಕೊಳ್ತೀವಿ, ಅದರದ್ದು ಸ್ವರೂಪದಲ್ಲಿ ಸ್ಥಿತ ಆಗ್ತೀವಿ, ಅರ್ಥಾತ್ ಧಾರಣೆ ಮಾಡ್ಕೊಳ್ತೀವಿ, ಅಷ್ಟು ಗಳಿಕೆಯನ್ನು ಗಳಿಸ್ತೀವಿ. ಎಷ್ಟು ಜ್ಞಾನದ ಗಳಿಕೆಯನ್ನು ಮಾಡ್ತೀವಿ, ಅರ್ಥಾತ್ ಬುದ್ಧಿಯಲ್ಲಿ ಜ್ಞಾನ ರತ್ನಗಳನ್ನು ತುಂಬಿಕೊಳ್ತೀವೋ ಅಷ್ಟು ನಾವು ಜನ್ಮ ಜನ್ಮಾಂತರಗಳವರೆಗೆ ಸಮೃದ್ಧ, ಬಾಹ್ಯ ರೂಪದಲ್ಲೂ ಸಮೃದ್ಧ, ಆಂತರಿಕ ಜ್ಞಾನರತ್ನಗಳಿಂದ ಸಮೃದ್ಧ ಆದಮೇಲೆ, ಅದರ ಸ್ವರೂಪ ಆದಮೇಲೆ ಯುಗ ಯುಗಗಳವರೆಗೆ ನಾವು ಬಾಹ್ಯ ರೀತಿಯಲ್ಲೂ ಕೂಡ ಜನ, ತನು, ಮನ, ಧನ ಎಲ್ಲ ರೀತಿಯ ಸಂಪನ್ನತೆಗೆ ಆಧಾರನೇ ಈ ನಾಲೆಜ್ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಅವಿನಾಶಿ ಗಳಿಕೆಯನ್ನು ಜಮಾ ಮಾಡಿಕೊಳ್ಳ್ರಿ. ಇಂದಿನ ಮುರಳಿಯ ಪ್ರಶ್ನೆ ಆಗಿದೆ, असुरी संस्कारों को बदलकर दैवी संस्कार बनाने के लिए कौन सा विशेष पुरुषार्थ चाहिए? ಅಸುರಿ ಸಂಸ್ಕಾರಗಳನ್ನು ಬದಲಾಯಿಸಿಕೊಂಡು ದೈವಿ ಸಂಸ್ಕಾರಗಳನ್ನು ಮಾಡಿಕೊಳ್ಳೋದಕ್ಕಾಗಿ ಯಾವ ವಿಶೇಷ ಪುರುಷಾರ್ಥ ಬೇಕಿದೆ? ಸಂಗಮ ಯುಗದಲ್ಲಿ ಬಾಬಾ ಬಂದಿರೋದೇ ನಮ್ಮೆಲ್ಲರನ್ನ ಅಸುರಿ ಸಂಸ್ಕಾರಗಳಿಂದ ಮುಕ್ತ ಮಾಡಿ ದೈವಿ ಅಥವಾ ಈಶ್ವರೀಯ ಸಂಸ್ಕಾರಗಳನ್ನು ತುಂಬಿಸೋ ಸಲುವಾಗಿ. ಅದಕ್ಕೆ ಯಾವ ವಿಶೇಷ ಪುರುಷಾರ್ಥ
ಅಥವಾ ವಿಶೇಷ ಗಮನವನ್ನು ನಾವು ಕೊಡಬೇಕಾಗಿದೆ. ಸಂಸ್ಕಾರ ಅಂದರೆ ಹ್ಯಾಬಿಟ್, ಯಾವುದು ಈಗಾಗಲೇ ಹ್ಯಾಬಿಟ್ ಆಗಿಬಿಟ್ಟಿದೆ. ಹಾಗೆ ನೋಡಿದರೆ ಆತ್ಮನಲ್ಲಿ ಮೂಲ ಸಂಸ್ಕಾರಗಳಿವೆ. ಆತ್ಮನ ಮೂಲ ಸಂಸ್ಕಾರನೇ ಶಾಂತವಾಗಿರೋದು, ಸಾಕ್ಷಿ ಭಾವ. ಆತ್ಮನ ಮೂಲ ಸಂಸ್ಕಾರ ತನ್ನ ಪರಮ ಅವಸ್ಥಾ ಪವಿತ್ರತೆಯ ಸ್ವರೂಪದಲ್ಲಿರೋದು, ಆನಂದಮಯ ಸ್ಥಿತಿಯಲ್ಲಿರೋದು ಆತ್ಮನ ಮೂಲ ಸಂಸ್ಕಾರ ಇದೆ. ಯಾವಾಗ ಆತ್ಮ ಈ ವಿಶ್ವ ನಾಟಕದಲ್ಲಿ ರೋಲ್ ಪ್ಲೇ ಮಾಡ್ತಾ ಸತ್ಯುಗದ ಪಾರ್ಟನ್ನು ಪೂರ್ಣ ಮಾಡಿ ತ್ರೇತ ಅರ್ಧಕಲ್ಪ ಪೂರ್ಣಗೊಳಿಸಿ ಯಾವಾಗ ಮುಂದಿನ ಅರ್ಧಕಲ್ಪದ ಆದಿಯಲ್ಲಿ ಅರ್ಥಾತ್ ದ್ವಾಪರ ಯುಗದಲ್ಲಿ ಪಾರ್ಟ್ ಪ್ಲೇ ಆಗ್ತದೋ ಆ ಸಮಯದಲ್ಲಿ ಆತ್ಮ ತನ್ನ ಮೂಲ ಸ್ಥಿತಿಯನ್ನು ಮರೆತು ಹೋದಾಗ ಮೈಂಡ್, ಈ ಮನಸ್ಸು ತನಗೆ ತಾನು ವ್ಯಕ್ತಿ, ತನಗೆ ತಾನು ದೇಹ ಅನ್ನುವಂಥ ಐಡೆಂಟಿಟಿ ಕ್ರಿಯೇಟ್ ಮಾಡಿಕೊಂಡು, ಆ ರೂಪವನ್ನು ಕ್ರಿಯೇಟ್ ಮಾಡಿಕೊಂಡು, ನಾನಂದರೆ ಆತ್ಮನ ಒಂದು ಭಾಗ ಅಥವಾ ನಾನು ಅಂದರೆ ಆತ್ಮನೇ ಎನ್ನುವಂಥದ್ದನ್ನು ಮರೆತು ಈ ಮನಸ್ಸು ತಿಳ್ಕೊಳ್ತದ ನಾ ಅಂದ್ರೆ ದೇಹ, ನಾನಂದ್ರೆ ಸ್ತ್ರೀ ಪುರುಷ, ನಾನಂದ್ರೆ ಮೇಲು ಕೀಳು, ಈ ಭಾವನೆಯಲ್ಲಿ ಬರ್ತದ. ಅಲ್ಲಿಂದ ಶುರುವಾಗ್ತದ ನಾನು ಅಂದರೆ ದೇಹ ದೇಹ ದೇಹ, ನಾನು ದೇಹ ಅನ್ನುವಂಥ ಸಂಸ್ಕಾರ, ನಾನು ಪುರುಷ ಅನ್ನುವಂಥ ಸಂಸ್ಕಾರ, ಸ್ತ್ರೀ ಎನ್ನುವಂಥ ಸಂಸ್ಕಾರ, ಅಥವಾ ನಾನು ಕಮ್ಜೋರ್ ಇದ್ದೀನಿ, ನಾನು ರೋಗಿ ಇದ್ದೀನಿ, ನನಗೆ ನಾನು ದೇಹ ಅಂತ ತಿಳ್ಕೊಂಡ್ಮೇಲೆ, ಆತ್ಮ ಅನ್ನೋದನ್ನು ಮರೆತು ದೇಹ ಅಂತ ತಿಳಿದ ಮೇಲೆ ದೇಹ ಒಂದು ದಿನ ಶರೀರ ಹೊರಟು ಹೋಗುವಂಥದ್ದು, ನಾಶ ಆಗುವಂಥದ್ದು, ಇದಕ್ಕೆ ರೋಗ ಅಂಟ್ಕೊಳ್ಳುವಂಥದ್ದು. ಅಂದಮೇಲೆ ನಾನಾ ರೋಗಿ ಅಂತ ತಿಳ್ಕೊತೀನಿ, ನಾನಾ ಸಾಯ್ತೀನಿ ಅಂತ ತಿಳ್ಕೊಳ್ತೀವಿ. ಹೀಗೆ ದ್ವಾಪರ ಯುಗದಿಂದ ಇಲ್ಲಿಯವರೆಗೆ ಅಸುರಿ ರಾಜ್ಯದಲ್ಲಿ, ರಾವಣನ ರಾಜ್ಯದಲ್ಲಿ ಅನೇಕ ಅಸುರಿ ಸಂಸ್ಕಾರಗಳು ತುಂಬಿಕೊಂಡಿದ್ದಾವೆ. ಆದರೆ ವಿಶ್ವ ನಾಟಕದ ಅನುಸಾರ ಈಗ ಅಸುರಿ ರಾಜ್ಯ ಸಮಾಪ್ತ ಆಗ್ತದ. ನಾಟಕದಲ್ಲಿ ಅಸುರಿ ರಾಜ್ಯ ಸಮಾಪ್ತ ಆಗಿ ಈಶ್ವರೀಯ ರಾಜ್ಯ ಶುರುವಾಗಿ ಅದರ ನಂತರ ದೈವಿ ರಾಜ್ಯ ಬರಬೇಕು ಅಂತಂದರೆ ನಾಟಕದ ಅನುಸಾರ ಬಾಬಾ ಸೃಷ್ಟಿ ನಾಟಕದಲ್ಲಿ ಬರ್ತಾರೆ. ಬಂದು ಅಸುರಿ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿ ಶುದ್ಧ ಸತ್ಯ ದೈವಿ ಸಂಸ್ಕಾರಗಳನ್ನು ಆತ್ಮದಲ್ಲಿ ತುಂಬಿಕೊಳ್ಳುವಂತಹ ನಾಲೆಡ್ಜ್ ಶಿಕ್ಷಣವನ್ನು ಬಾಬಾ ಕೊಡ್ತಾರೆ. ಅದಕ್ಕಾಗಿ ಯಾವ ವಿಶೇಷ ಪುರುಷಾರ್ಥ ಗಮನವನ್ನು ಕೊಡಬೇಕಾಗ್ತದೆ ಅಂತ ಕೇಳ್ತಾರೆ ಬಾಬಾ. ಅದಕ್ಕಾಗಿ ಬಾಬಾ ಉತ್ತರದಲ್ಲಿ ಹೇಳಿದರು, ಸಂಸ್ಕಾರೋं को बदलने के लिए जितना हो सके ದೇಹಿ ಅಭಿಮಾನಿ रहने का ಅಭ್ಯಾಸ ಕರೋ. ಸಂಸ್ಕಾರಗಳನ್ನು ಬದಲಾಯಿಸುವ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ಆತ್ಮ ಅಭಿಮಾನಿಯಾಗುವ ಅಭ್ಯಾಸವನ್ನು ಮಾಡಬೇಕಾಗಿದೆ. ದೇಹ ಅಭಿಮಾನ ಮೇ ಆನೆ ಸೆ ಹಿ ಅಸುರಿ ಸಂಸ್ಕಾರ ಬಂತೆ ಹೇ. ದೇಹ ಅಭಿಮಾನದಲ್ಲಿ ಬರೋದ್ರಿಂದನೇ ಅಸುರಿ ಸಂಸ್ಕಾರಗಳು ಬರೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯ ಅಷ್ಟು ದೇಹಿ ಸಂಸ್ಕಾರಗಳ ಅಭ್ಯಾಸ ಮಾಡಿರಿ ಅಂತಾರೆ ಬಾಬಾ. ವಿಶೇಷ ಅಂಡರ್ಲೈನ್ ಮಾಡ್ಕೊಳ್ಳುವಂಥ ಮಾತು. ಯಾವಾಗ ನಾವು ನಾನು ಕ್ಯಾರೆಕ್ಟರ್, ಒಬ್ಬ ಮಗಳು, ಒಬ್ಬ ತಂಗಿ, ಒಬ್ಬಳ ಅಕ್ಕ ಅಂತ ತಿಳ್ಕೊತೀನಿ, ಅಥವಾ ಒಬ್ಬರ ಹೆಂಡತಿ ಅಥವಾ ಒಬ್ಬರ ತಾಯಿ ಅಂತ ತಿಳ್ಕೊತೀನಿ, ಅಥವಾ ತಂದೆ ಅಂತ ತಿಳ್ಕೊತೀನಿ, ಆಗ ನನ್ನನ್ನು ಕ್ಯಾರೆಕ್ಟರಲ್ಲಿ ನೋಡ್ಕೊಳ್ಳೋದ್ರಿಂದ ನಾನು ಇನ್ನೊಬ್ಬರ ಕ್ಯಾರೆಕ್ಟರ್ ಒಳಗಿನ ಅನೇಕ ಅವಗುಣಗಳನ್ನು, ಅವರ ಸ್ಟೇಟಸ್ಸನ್ನು, ಅವರ ಆರ್ಥಿಕ ಸ್ಥಿತಿಯನ್ನು, ಅವ್ರ ಸೌಂದರ್ಯ, ಅವರ ಒಂದು ಹಾವ ಭಾವ, ಅವರಲ್ಲಿರುವ ನೆಗೆಟಿವ್ ಮತ್ತು ಪಾಸಿಟಿವಿಟಿಯನ್ನು ನನ್ನ ದೃಷ್ಟಿಯಲ್ಲಿ ಬರ್ತದೆ. ಅದ್ರ ಮೇಲೆ ಅಟೆನ್ಷನ್ ಕೊಡ್ತೀವಿ. ಆಗ ನಾವು ನಮ್ಮ ಮೂಲ ಸ್ವರೂಪವನ್ನು ಮರೆತು ನಾನು ಆತ್ಮ ಅನ್ನುವ ಆನಂದಮಯ ಸ್ಥಿತಿಯಿಂದ ದೂರಾಗಿ, ನಾನು ಆತ್ಮ ಶಾಂತ ಸ್ವರೂಪ ಅನ್ನುವಂಥ ಸ್ಥಿತಿಯಿಂದ ದೂರಾಗಿ ಯಾವಾಗ ಅನ್ಯರ ಪಾರ್ಟನ್ನು ನೋಡ್ತೀವಿ, ಆಗ ಅನೇಕ ಅಸುರಿ ಸಂಸ್ಕಾರಗಳ ಜಾಗೃತಿ ಆಗ್ತದ. ಮೈಂಡ್ ಒಳಗೆ ಅಥವಾ ಸಂಸ್ಕಾರದಲ್ಲಿ ಅನೇಕ ರೀತಿಯ ನಾನು ಈ ಥರ ಉಡಬೇಕು, ನಾನು ಈ ಥರ ಕಾಣಿಸ್ಕೊಳ್ಬೇಕು, ಈ ಥರ ನಾನು ಚೇಂಜ್ ಆಗಬೇಕು, ನನಗೂ ಇವ್ರ ಥರನೇ ಮನೆಯಲ್ಲಿ ಪಾಲನೆ ಸಿಗಬೇಕು, ನಮ್ಮ ಪತಿ ಇವ್ರ ಥರ ಇರಬೇಕು, ನಮ್ಮ ಅಣ್ಣ ಹಿಂಗಿರಬೇಕು, ನಮ್ಮ ತಂಗಿ ಹೀಗಿರಬೇಕು, ನಮ್ಮ ಅಪ್ಪ ಅಮ್ಮ ನನಗೆ ಈ ರೀತಿ ನೋಡ್ಕೋಬೇಕು. ಹೀಗೆ ಅಸುರಿ ರಾವಣನ ಜಗತ್ತಿನೊಳಗಿನ ಮನುಷ್ಯರ ಮನಸ್ಸಿನ ಭಾವನೆಗಳನ್ನು, ಅವರ ಜೀವನ ಚರಿತ್ರೆಯನ್ನು ನೋಡ್ತಾ ನೋಡ್ತಾ ಅದೇ ನಿಜ ಅಂದ್ಕೊಳ್ತಾ ಡ್ರಾಮಾದ ನಾಲೆಜಿಂದ ದೂರಾಗಿ ನಾವು ಅನೇಕ ಅಸುರಿ ಸಂಸ್ಕಾರಗಳಿಗೆ ವಶೀಭೂತ ಆಗಿದ್ದೀವಿ ಡ್ರಾಮಾನುಸಾರ.
ಬಾಬಾ ಡ್ರಾಮಾ ಅನುಸಾರವೇ ಆ ಸಂಸ್ಕಾರಗಳನ್ನು ಬದಲಾಯಿಸಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಗಮನ ಕೊಡಬೇಕಾಗಿದೆ. ಈ ಎಲ್ಲ ದೇಹದ ದೃಷ್ಟಿಯಿಂದ, ದೇಹದ ಕಾನ್ಷಿಯಸ್ಸಿಂದ ಏನು ಸಂಸ್ಕಾರಗಳು ತುಂಬಿದೆವೋ ಅವೆಲ್ಲ ಸಮಾಪ್ತ ಆಗಬೇಕಂತಂದರೆ ನಾನು ಮೂಲ ದೇಹದಲ್ಲಿದ್ದು ಕೂಡ ದೇಹದಿಂದ ನ್ಯಾರ ಆಗಿರುವ ಪರಮವಸ್ಥಾ ಏನಿದೆ, ಆತ್ಮಿಕ ಸ್ವರೂಪ ಏನಿದೆ, ಅದರ ಅಭ್ಯಾಸ ಮಾಡಬೇಕು ಅಂತಾರೆ ಬಾಬಾ. ಯಾಕೆಂದರೆ ದೇಹಾಭಿಮಾನದಲ್ಲಿ ಬರೋದ್ರಿಂದನೇ ಅಸುರಿ ಸಂಸ್ಕಾರಗಳು ಬರ್ತವೆ. ಬಾಬಾ ಅಸುರಿ ಸಂಸ್ಕಾರೋं को ದೈವಿ ಸಂಸ್ಕಾರ बनाने के लिए आए हैं. ಶಿವ ಬಾಬಾರವರು ಬಂದಿರುವುದೇ ಅಸುರಿ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿ ದೈವಿ ಸಂಸ್ಕಾರಗಳನ್ನು ತರೋ ಸಲುವಾಗಿ. पुरुषार्थ करो, पहले मैं देही आत्मा हूँ, पीछे यह शरीर है. ಮೊದಲು ಈ ಪುರುಷಾರ್ಥ ಮಾಡ್ರಿ. ನಾನು ಇರಬಹುದು ತಾಯಿ, 4 ಮಕ್ಕಳಿಗೆ 2 ಮಕ್ಕಳಿಗೆ, ಇರಬಹುದು ತಂದೆ, ಇರಬಹುದು ಅಣ್ಣ, ಯಜಮಾನ, ದೊಡ್ಡ ವ್ಯಕ್ತಿ, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಏನೇ ಇರ್ಬೋದು, ಡಾಕ್ಟರ್, ಸ್ಕೂಲ್ ಟೀಚರ್, ಒಬ್ಬ ಮನೆ ಯಜಮಾನ, ಏನೇ ಇರ್ಬೋದು. ಆದರೆ ಮೊದಲು ನಾನು ಆತ್ಮ ಇದ್ದೀನಿ. ಮೊದಲು ನಾನು ನಿರಾಕಾರ ಆತ್ಮ ಇದ್ದೀನಿ. ನಂತರ ಡ್ರಾಮಾದೊಳಗೆ ನನಗೆ ರೋಲ್ ಸಿಕ್ಕಿದೆ. ರೋಲ್ ಡ್ರಾಮಾ ಅನುಸಾರ ಸಿಕ್ಕಿದೆ ಯಾವಾಗೂ ಬದಲಾಗ್ಬೋದು, ಶಾಶ್ವತ ಇಲ್ಲ. ಅಂದಮೇಲೆ ನಾ ಅಪ್ಪ ಅಂತ ಮಕ್ಕಳ ಸಲುವಾಗಿ ಟೆನ್ಷನ್ ಮಾಡ್ಕೊಳ್ಳೋದು, ನಾನು ಅವ್ವ ಅಂತ ಫ್ಯಾಮ್ಲಿ ಸಲುವಾಗಿ ಟೆನ್ಷನ್ ಮಾಡ್ಕೊಳ್ಳೋದು, ಇದು ಎರಡನೇ ಮಾತು. ಮೊದಲು ನಾ ಆತ್ಮ ಇದ್ದೀನಿ, ನಾನು ನಿರಾಕಾರ ಇದ್ದೀನಿ ಅನ್ನುವ ಅಭ್ಯಾಸ ಮಾಡಿರಿ ಅಂತಾರೆ ಬಾಬಾ. ಈ ವಿಶ್ವ ನಾಟಕದಲ್ಲಿ ನಾವು ಯಾವಾಗಲೂ ಏನು ಅಂದ್ಕೊಳ್ತೀವಿ, ಬಾಬನ ಮಗು ಆದಮೇಲೂ ಕೂಡ, BK ಆದಮೇಲೂ ಕೂಡ ಹೀಗೆ ಅನ್ಕೋತೀವಿ, ಮೊದಲು ಅಕ್ಕೋರಿದ್ದೀನಲ್ಲ, ಸೆಂಟ್ರದ್ದು ಏನು ಮಾಡಬೇಕು, ಸ್ಟೂಡೆಂಟ್ದು ಏನು ಮಾಡಬೇಕು, ಮೊದಲು ಅವು ಇದ್ದೀನಿ, ಮಕ್ಕಳದು ಹಂಗೆ ಬರ್ತದೆ, ಸುಮ್ಮ ಕೂತ್ಕೊಂಡ್ರೆ ಬರೀ ಆತ್ಮ ಅಂದರೆ ಎಲ್ಲ ಆಗಿಬಿಡ್ತದೇನು ಅಂತ ಇದು ಮೈಂಡ್ ನಮಗೆ ತಿರುಗಿಸ್ಬಿಡ್ತದೆ, ಬುದ್ಧಿಯನ್ನು ತಿರುಗಿಸ್ಬಿಡ್ತದೆ. ಬರೀ ಆತ್ಮ ಅಂತ ಬಾಬಾ ಅಂತಾರೆ ಖರೆ, ಹಂಗೆ ಅಂದ್ಬಿಟ್ರೆ ಎಲ್ಲ ಆಗ್ತದೇನು ಅಂತ. ಬರೀ ಆತ್ಮ ಅನ್ನೋದ್ರಿಂದ ಹಂಗಂತೂ ಆಗೋದಿಲ್ಲ. ಆದರೆ ಮೂಲ ನಿರಾಕಾರ ಅವಸ್ಥೆಗೆ ಹೋಗೋದ್ರಿಂದ ಈ ನಾಟಕ ಹೀಗೆ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಈ ನಾಟಕ ಆಟೋಮೆಟಿಕ್ ತಾನೇ ಪ್ಲೇ ಆಗ್ತಾಯಿದೆ, ತಾನೇ ಏನಾಗಬೇಕು ಆಗ್ತಾಯಿದೆ. ಹಾಗೆ ನೋಡಿದರೆ ಬಾಬಾ ನಾಲೆಜ್ ನಮ್ಮ ಮೊದಲೇ ಕೊಟ್ಟಿದ್ದಾರೆ. ಈ ನಾಟಕ ಮಾಡಲ್ಪಟ್ಟದ್ದಿದೆ, ಮಾಡಿರುವಂಥದ್ದನ್ನೇ ವಾಪಸ್ ರೀಪ್ಲೇ ಆಗ್ತಾಯಿದೆ. ಇದರಲ್ಲಿ ಏನೂ ನಿಮ್ಮದು ಕಸರತ್ತಿಲ್ಲ, ಮೆಹನತ್ತಿಲ್ಲ, ಯಾವ ಥರದ್ದು ಪರಿಶ್ರಮ ಇಲ್ಲ. ಮಾಡಲ್ಪಟ್ಟಂಥ ಫಿಲ್ಮ್ ರೀಲ್ ಓಪನ್ ಆಗ್ತಾ ಇದೆ, ನಡೀತಾ ಇದೆ. ಅಂದರೆ ನಾವು ಅಡುಗೆ ಮಾಡೋದು, ನೀರು ಕುಡಿಯೋದು, ಭೇಟಿಯಾಗೋದು, ಮಾತಾಡೋದು, ಏನೇ ಘರ್ಷಣೆ, ಏನೇ ಸಂಘರ್ಷ, ಏನೇ ಪ್ರೇಮ, ಏನೇ ಶಾಂತಿ ಇದೆ ಅಂತಂದರೆ ರೋಲ್ ಒಳಗೆ, ಕ್ಯಾರೆಕ್ಟರ್ ಒಳಗೆ ಇದು ಮೊದಲೇ ನೂಂದಿದೆ. ಏನೋ ಕಳ್ಕೋಬೇಕಾಗಿದೆ, ಬೀಳಬೇಕಾಗಿದೆ, ಸಿಗಬೇಕಾಗಿದೆ, ಎಲ್ಲವೂ ಮೊದಲೇ ನೂಂದಿದೆ. ಯಾವುದೂ ನಾನು ವಿಚಾರ ಮಾಡೋದ್ರಿಂದ, ನಾನು ಚಿಂತೆ ಮಾಡೋದ್ರಿಂದ, ನಾನು ಮಾಡೀನಿ ಅನ್ನೋದ್ರಿಂದ, ಕರ್ತ ಭಾವದಿಂದ ಅದೇನೂ ಚೇಂಜ್ ಆಗೋದಿಲ್ಲ, ಅದು ಹಾಗೇ ಆಗ್ತದೆ. ಆದರೆ ಬಾಬಾ ಹೇಳ್ತಾರೆ, ಅದು ಎಲ್ಲವೂ ನಂತರ. ಈ ಡ್ರಾಮಾದೊಳಗೆ ಏನು ರೋಲ್ ಸಿಕ್ಕಿದೆ ಅದು ನಂತರ. ಮೊದಲು ನಾ ಆತ್ಮ ಇದ್ದೀನಿ, ಫಸ್ಟ್ ನಾ ಆತ್ಮ ಇದ್ದೀನಿ, ಈ ಅಭ್ಯಾಸ ಮಾಡಿರಿ ಅಂತಾರೆ ಬಾಬಾ. ಇದನ್ನು ಮೊದಲು ಈ ಮೈಂಡಿಗೆ ತಿಳಿಸ್ಕೊಡ್ರಿ. ಈ ಮೈಂಡ್ ತಿಳ್ಕೊತದ, ಈ ಮೈಂಡ್ ಯಾವಾಗಲೂ ವಿಚಾರ ಮಾಡ್ತದ, ಅರೇ ನಾನು ಹಿಂಗೆ ತಾಯಿ ಇದ್ದೀನಿ, ನಾ ತಾಯಿ ಇದ್ದೀನಿ, ಅದಕ್ಕೆಲ್ಲ ಇಷ್ಟೆಲ್ಲ ಮನೆ ನೋಡ್ಕೋಬೇಕು, ಇಷ್ಟೆಲ್ಲ ಚಿಂತೆ ಮಾಡಬೇಕಾಗ್ತದ, ಇಷ್ಟು ಹಚ್ಕೋಬೇಕಾಗ್ತದ, ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದರೆ ಏನು ಜೀವನ ಆಗ್ತದೇನು ಅಂತ ಇದು ಮೈಂಡ್ ನಮ್ಮನ್ನು ಜಾಗೃತಿ ಮಾಡ್ತದ. ನಾ ಅಪ್ಪ ಇದ್ದೀನಿ, ಬಿಸ್ನೆಸ್ ಮ್ಯಾನ್ ಇದ್ದೀನಿ, ನಾ ಹೀಗೆಲ್ಲ ಮಾಡಲೇಬೇಕಲ್ಲ ಅಂತ ಬಾಬಾ ಅಂತಾರೆ. ಅದೆಲ್ಲ ಡ್ರಾಮಾ ಮೂಲಕ ಸಿಕ್ಕಿದೆ, ಇದು ಸೆಕೆಂಡರಿ ಇದೆ. ಅದಕ್ಕಾಗಿ ನಾನು ಮೊದಲು ಫಸ್ಟ್ ಆತ್ಮ ಇದ್ದೀನಿ, ಇದೇ ಸತ್ಯ, ಇದೇ ನಿರಾಕಾರವಸ್ಥ, ಇದನ್ನೇ ನೀವು ಅಭ್ಯಾಸ ಮಾಡಿರಿ ಅಂತಾರೆ ಬಾಬಾ. ಇದರಿಂದ ತಮ್ಮ ಕ್ಯಾರೆಕ್ಟರ್ ಒಳಗೆ, ಮೈಂಡ್ ಒಳಗೆ, ಸಂಸ್ಕಾರದೊಳಗೆ ಯಾವ ರಾವಣನ ಜಗತ್ತಿನ ಸಂಸ್ಕಾರಗಳು ಬಂದು ಜಮಾ ಆಗಿದೆ ಅವು ಕೂಡ ಬದಲಾಗ್ತವೆ ಅಂತಾರೆ ಬಾಬಾ. ಇಂದಿನ ಮುರಳಿಯ ಗೀತೆ ತೂನೆ ರಾತ್ ಗವಾಯಿ ಸೋಕೆ ದಿನ್ ಖಾಯೆ, ದಿನ್ ಗವಾಯಿ ಖಾಕೆ. ರಾತ್ರಿ ಎಲ್ಲವನ್ನ ಮಲಗಿ ಕಳೆದೆ, ದಿನವೆಲ್ಲ ಉಂಡು ತಿಂದು ಕಳೆದೆ, ನೀನು ಜನ್ಮಾಂತರದ ಪುಣ್ಯದ ಪ್ರಾಪ್ತಿಗಾಗಿ ಸಮಯ ಎಲ್ಲಿಂದ ತೆಗೆದೆ ಅಂತ ಗೀತೆ ಇದೆ. ಓಂ ಶಾಂತಿ. ಯಹ ಗೀತ್ ತೋ ಬಚ್ಚೋं ने बहुत बार सुने हैं,
ರೂಹಾನಿ ಬಚ್ಚೋ ಪ್ರತಿ ರೂಹಾನಿ ಬಾಬಾ ಸಾವಧಾನಿ ದೇತೆ रहते हैं. ಮಕ್ಕಳೇ, ಈ ಹಾಡಂತೂ ಭಾಳ ಕೇಳಿರಿ, ಕೇಳ್ತಾನೇ ಇರ್ತೀರಿ. ಆದರೂ ಕೂಡ ಬಾಬಾ ಈ ಹಾಡಿನ ಮೂಲಕ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾರೆ. ಅಂದರೆ ನಮ್ಮದು ಹಂಗೆ ಟೈಮ್ ಪಾಸ್ ಆಗ್ತಾಯಿದೆ, ಡ್ರಾಮಾ ಅನುಸಾರ ಟೈಮ್ ಪಾಸ್ ಆಗ್ತಾಯಿದೆ. ಆದರೆ ಈ ಬಾಬಾ ಈ ವಿಶ್ವ ನಾಟಕದೊಳಗೆ ಒಂದು ಸಮಯ ತಗೊಂಡು, ಸಮಯದ ಜಗತ್ತಿನೊಳಗೆ ಟೈಮ್ ಬಾಂಡ್ ತಗೊಂಡು ಇಷ್ಟರೊಳಗೆ ನನ್ನ ಮಕ್ಕಳನ್ನು ಸೋಲ್ ಕಾನ್ಷಿಯಸ್ಸಿಗೆ ತರಬೇಕಂತ ಯಾವ ಉದ್ದೇಶದಿಂದ ಬಾಬಾ ಈ ನಾಟಕದಲ್ಲಿ ಪ್ರವೇಶ ಆಗಿದ್ದಾರೋ ಅದು ಉದ್ದೇಶ ಪೂರ್ಣ ಆಗಬೇಕು. ಅದಕ್ಕಾಗಿ ಬಾಬಾ ಟೀಚರ್ ಎಚ್ಚರಿಕೆ ಕೊಡ್ತಿದ್ದಾರೆ, ಮಕ್ಕಳೇ ಕಿ ಯೇ ಸಮಯ ಖೋನೆ ಕಾ ನಹಿ ಹೈ. ಬಾಬಾ ಎಚ್ಚರಿಕೆ ಕೊಡ್ತಾನೇ ಇದ್ದಾರೆ ಕಿ ಮಕ್ಕಳೇ ಈ ಸಮಯ ಕಳ್ಕೊಳ್ಳುವಂಥದ್ದಲ್ಲ. ನಮಗನ್ನಿಸ್ತದೆ ನಾವು ಎಷ್ಟು ಪುರುಷಾರ್ಥ ಮಾಡ್ತೀವಿ, ಬೆಳಿಗ್ಗೆ ಹೇಳ್ತೀವಿ, ಮುರುಳಿ ಕೇಳ್ತೀವಿ, ಎಲ್ಲ ಮಾಡ್ತೀವಿ, ನಾವೆಲ್ಲಿ ಕಳ್ಕೊತಾ ಇದ್ದೀವಿ ಅಂತ. ಆದರೆ ಆತ್ಮ ಸ್ಥಿತಿ ಇಲ್ಲದೆ, ಆತ್ಮದ ಆನಂದದ ಅನುಭೂತಿ ಮಾಡದೆ, ಆತ್ಮದ ಶಾಂತಿಯ ಸತ್ಯ ಅನುಭೂತಿ ಇಲ್ಲದೆ, ನಾನು ವ್ಯಕ್ತಿಯ ಮಾತಿನೊಳಗೋ ವ್ಯಕ್ತಿಯ ಯಾವುದಾದ್ರೂ ಡ್ರಾಮಾದ ಘಟನೆಯಾಗಲಿ, ವ್ಯಕ್ತಿಯ ಮಾತಾಗಲಿ ಅದು ನನಗೆ ಪದೇ ಪದೇ ಕಾಡ್ತದ, ಪದೇ ಪದೇ ನೆನಪಾಗ್ತದತ್ತಂದ್ರೆ, ಅದು ಖರೆ ಅಂತ ಅನ್ನಿಸ್ತದತ್ತಂದ್ರೆ, ನನ್ನ ಮನಸ್ಸಿನ ಶಾಂತಿಯಿಂದ ನನ್ನ ಆಂತರಿಕ ಆನಂದದಿಂದ ದೂರ ಮಾಡ್ತದತ್ತಂದ್ರೆ, ನಾನು ಸಮಯವನ್ನು ಭಾಳ ವ್ಯರ್ಥವಾಗಿ ಕಳ್ಕೊಳ್ತಾ ಇದ್ದೀನಿ, ಪಾಪದ ಖಾತೆಯೊಳಗೆ ವ್ಯರ್ಥದ ಖಾತೆಯಲ್ಲಿ ಜಮಾ ಮಾಡ್ಕೊಳ್ತಿದ್ದೀನಿ ಅಂತಲೇ ಅರ್ಥ. ಅದಕ್ಕಾಗಿ ಬಾಬಾ ಹೇಳ್ತಾರ, ಮಕ್ಕಳೇ ಬಾಬಾ ಬಂದಿರೋದೇ ಮಕ್ಕಳಿಗೆ ಗಳಿಕೆ ಮಾಡಿಸ್ಲಿಕ್ಕೆ. ಅಂದಮೇಲೆ ಬಾಬಾ ಎಚ್ಚರಿಕೆ ಕೊಡಿಸ್ತಿದ್ದಾರ, ಸಮಯವನ್ನು ಕಳ್ಕೋಬೇಡ್ರಿ. ಸಮಯ ಬಹುತ್ ಭಾರಿ ಕಮಾಯಿ ಕರ್ನೆ ಕಾ ಹೈ. ಮಕ್ಕಳೇ, ಇದು ಸಮಯ ಭಾಳ ದೊಡ್ಡ ಗಳಿಕೆ ಮಾಡಿಕೊಳ್ಳುವಂಥದ್ದು. ದೊಡ್ಡ ಗಳಿಕೆ ಏನು ಸಂಗಮ ಯುಗದಲ್ಲಿ ಅಂತಂದರೆ ಆತ್ಮಸ್ಥಿತಿಯನ್ನು ತಲುಪೋದು, ಹೈಯರ್ ಕಾನ್ಷಿಯಸ್ಸಿಗೆ ಹೋಗೋದು. ನಿರಂತರ ಈ ಜಗತ್ತಿನಲ್ಲಿ ಏನೇ ಕಳೆದು ಹೋಗಲಿ, ಒಡೆದು ಹೋಗಲಿ, ದೂರ ಆಗಲಿ, ಯಾವುದೇ ರೀತಿಯ ಬ್ಲೇಮ್ ಕೊಡಲಿ, ಯಾವುದೇ ರೀತಿಯ ನನ್ನ ಕ್ಯಾರೆಕ್ಟರ್ಗೆ ಏನೋ ಮಾತಾಡಲಿ, ಆದರೆ ಅದು ಜಸ್ಟ್ ಡ್ರಾಮಾ ಮಾತ್ರ, ಕೇವಲ ಡ್ರಾಮಾ ಮಾತ್ರ. ಇದೇ ಸತ್ಯ. ನಾ ಆತ್ಮ ಒಂದು ನಿರಾಕಾರ ಲೈಟ್ ಏನಾಗಿದ್ದೀನಿ, ನಾನು ಆತ್ಮದ ಆನಂದದ ಸ್ಥಿತಿ, ಆತ್ಮದ ನಿಜವಾದ ಸತ್ಯ ಶಾಂತಿಯ ಸ್ಥಿತಿ ಇದೆಯಲ್ಲ, ಅದು ನಿರಂತರ ಅನುಭವ ಮಾಡಬೇಕು, ಅದು ಹೆಚ್ಚಿಸ್ಕೋತಾ ಹೋಗಬೇಕು. ಮತ್ತು ಬಾಪ್ ಸಮಾನ ಮೂಲ ಸ್ಥಿತಿಗೆ ಬಂದು ಬಾಬನ ಸಂಘದಲ್ಲಿ ನಿರಂತರ ಬುದ್ಧಿ ಅಲ್ಲಿ ಉಳಿಬೇಕು, ಮನಾಭಾವಕ್ಕೆ ಬರಬೇಕು. ಇದಾಗಿದೆ ಸಂಗಮಯುಗದ ಗಳಿಕೆ. ಸಂಗಮಯುಗದ ಗಳಿಕೆ ಅಂತಂದ್ರೆ ಭಾಳಷ್ಟು ಗಳಿಸಿ ಬಾಬಾಗೂ ಸೇವೆ ಮಾಡೋದು ಅಂತಲ್ಲ. ಬಾಬಾಗೆ ಏನೇ ಸೇವೆ ಮಾಡಿದರೂ ಆಲ್ರೆಡಿ ಡ್ರಾಮಾ ನನಗೇನು ಕೊಟ್ಟಿದೆ, ನನ್ನ ಹತ್ರ ಏನು ಸಾಮಾನಿದೆ, ಸಂಬಂಧ ಇದೆ, ಶರೀರ ಇದೆ, ಶಕ್ತಿ ಇದೆ, ಇರುವುದರಲ್ಲೇ ಬಾಬಾ ಹೇಳ್ತಾರೆ ಸೇವೆಯಲ್ಲಿ ಉಪಯೋಗ ಮಾಡು. ಬಾಕಿ ಗಳಿಸೋದು ಏನು ಅಂತಂದರೆ ಸ್ಥೂಲವಾಗಿರುವಂಥದ್ದು ಗಳಿಸಲಿಕ್ಕೆ, ಕಮಾಯಿ ಮಾಡಿಸ್ಲಿಕ್ಕೆ ಬಾಬಾ ಬಂದಿಲ್ಲ. ಆತ್ಮದ ಮೂಲ ಸ್ಥಿತಿ ಶ್ರೇಷ್ಠ ಮಾಡಲಿಕ್ಕೆ ಬಂದಿದ್ದಾರೆ, ಮೂಲ ಸ್ಥಿತಿ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಬಾಬಾ ಬಂದಿದ್ದಾರೆ. ಅದಕ್ಕಿದು ಸಮಯ ಬಹಳ ದೊಡ್ಡ ಗಳಿಕೆ ಮಾಡಿಕೊಳ್ಳುವಂಥದ್ದಾಗಿದೆ. ಈ ಗಳಿಕೆಯನ್ನು ಆ ಗಳಿಕೆಯಿಂದ ಸಂಗಮದ ಸಮಯವನ್ನು ಕಳ್ಕೋಬೇಡ್ರಿ ಅಂತಾರೆ ಬಾಬಾ. ಅಂದರೆ ಜಗತ್ತಿನ ಕವಡಿಯ ಹಿಂದೆ, ಕಾಗದದ ನೋಟಿನ ಹಿಂದೆ, ಈ ಜಗತ್ತಿನ ಸಾಮಾನುಗಳ ಹಿಂದೆ, ಅಥವಾ ಒಂದು ದಿನ ಸಮಾಪ್ತ ಆಗುವ ಈ ವಿಶ್ವ ನಾಟಕದ ಪಾತ್ರಧಾರಿಗಳ ಸಂಬಂಧಗಳ ಹಿಂದೆ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡ್ರಿ. ಜಿಸ್ಕೋ ಜಿತ್ನಾ ಕಮಾಯಿ ಕರ್ನಿ ಹೋ ಉತನಾ ಹಿ ಕರ್ ಸಕ್ತೆ ಹೇ, ಕಮಾಯಿ ಬಿ ಅತಾಹ ಹೇನಾ. ಬಾಬಾ ಅಂತಾರ, ಮಕ್ಕಳೇ ನೀವು ಗಳಿಸ್ಕೋಬೇಕಂದ್ರೆ ಇಲ್ಲಿ ಲೆಕ್ಕ ಇರಲಾರ್ದಷ್ಟು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾರಿಗೆ ಎಷ್ಟು ಗಳಿಸ್ಕೊಳ್ಬೇಕಂತೀರಿ ಅವ್ರು ಗಳಿಸ್ಕೋಬೋದು. ಏಹೇ ಅವಿನಾಶಿ ಜ್ಞಾನ ರತ್ನೋ ಸೆ ಝೋಲಿ ಬರ್ನೆ ಕಿ ಕಮಾಯಿ. ಇದಾಗಿದೆ ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಕೊಳ್ಳುವಂತಹ ಗಳಿಕೆ. ಏಹೇ ಭವಿಷ್ಯಕ್ಕೆ ಲಿಯೇ ವೋ ಹೇ ಭಕ್ತಿ, ಏಹೇ ಜ್ಞಾನ. ಇಲ್ಲಿ ತನಕ ನಾವೇನೆಲ್ಲ ಪುರಾಣ ಗ್ರಂಥದ ಮೂಲಕ ಕೇಳಿದ್ವಿ ಅದೆಲ್ಲ ಭಕ್ತಿಯಾಗಿದೆ. ಈಗ ನೀವು ಕೇಳ್ತಾ ಇರೋದು ನಿಜವಾದ ಜ್ಞಾನ, ಸದ್ಗತಿಯನ್ನು ಕೊಡಿಸುವಂತಹ, ಜೀವನ್ಮುಕ್ತಿ ಅನುಭವ ಮಾಡಿಸುವಂತಹ, ಮೂಲ ಸ್ಥಿತಿಗೆ ಕರ್ಕೊಂಡು ಹೋಗುವಂಥ ಜ್ಞಾನ ಇದಾಗಿದೆ. ಬಾಕಿ ಇಲ್ಲಿವರೆಗೂ ನೀವು ಭಕ್ತಿಯನ್ನೇ ಕೇಳಿರಂತಾರೆ ಬಾಬಾ. ड्रामा अनुसार माताओं का नाम बाला होना है, अंडरलाइन. ಡ್ರಾಮಾ ಅನುಸಾರ ಮಾತೆಯರ ಹೆಸರು ಭಾಳ ಪ್ರಸಿದ್ಧ ಆಗಲಿದೆ ಅಂತಾರೆ ಬಾಬಾ. तो
ತುಂಬ ಬಚ್ಚೋಂಕು ಅಂದರೆ ಈ ನಿಯತಿಯೊಳಗೆ ವಿಶ್ವ ನಾಟಕದ ಲೀಲೆಯೊಳಗೆ ಫಿಕ್ಸ್ ಇದೆ. ಅಂತಿಮ ಸಮಯದಲ್ಲಿ ಮಾತೆಯರ ಮೂಲಕನೇ ಸೇವೆಯ ಒಂದು ಪ್ರಸಿದ್ಧಿ ಆಗೋದಿದೆ. ತುಮ್ ಬಚ್ಚೋಂಕು ಯಹ ಖ್ಯಾಲ್ ರಖನಾ ಹೇ, ಮಾತಾವುಂಕು ಆಗೆ ಕರ್ನಾ ಹೇ, ಏ ಹೇ ಚೈತನ್ಯ ದಿಲ್ವಾಡ ಮಂದಿರ್. ಅದಕ್ಕಾಗಿ ಮಕ್ಕಳೇ ಯಾವಾಗಲೂ ಗಮನ ಇರಲಿ, ಮಾತೆಯರಿಗೆ ಭಾಳ ಮುಂದಿಡಬೇಕು. ಮಾತೆಯರಂದರೆ ಯಾರು? ಸ್ಥೂಲ ರೂಪದಲ್ಲಿ ಮಾತ್ರ ಬಾಬಾ ಮಾತೆಯರಂತ ಹೇಳೋದಿಲ್ಲ. ಮಾತಾ, ಮಾತೆಗೆ ಬಾಬಾ ಜಗನ್ಮಾತಾ, ಜಗತ್ ಜನನಿ ಅಂತ ಹೇಳ್ತಾರತ್ತಂದಮೇಲೆ ಕೇವಲ ಮಾತಾ ಅಂತಂದರೆ 1-2 ಮಕ್ಕಳಿಗೆ ಜನ್ಮ ಕೊಟ್ಟವಳಂತಲೋ, ಅಥವಾ ಸ್ತ್ರೀ ಶರೀರವನ್ನು ಧರಿಸಿರುವಂಥವಳಂತನೋ, ಅಥವಾ ಮದುವೆಯಾಗಿ ಯಾವುದೋ ಮಕ್ಕಳಿಗೆ ಜನ್ಮ ಕೊಟ್ಟರೆ ಆಕಿ ಮಾತೆ ಅಂತನೋ ಅಂತ ಆ ದೃಷ್ಟಿಯಲ್ಲಿ ಬಾಬಾ ಹೇಳ್ತಾ ಇಲ್ಲ. ಮಾತಾ ಅಂದರೆ ಯಾರು ತನ್ನ ಡ್ರಾಮಾದಿಂದ ಡಿಟ್ಯಾಚ್ ಮಾಡಿಕೊಂಡು ನಾ ದೇಹ ಇದ್ದೀನಿ ಅಥವಾ ನಾ ತಾಯಿ ಇದ್ದೀನಿ, ತಂದೆ ಇದ್ದೀನಿ, ಯಾವುದೋ ಸಂಬಂಧಗಳೇನದಾವಲ್ಲ ಲೌಕಿಕದ ಯಾವುದೇ ರೀತಿಯ ಸಾಕಾರ ಸಂಬಂಧಗಳಿಂದ ಪರೆ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪರಮಾತ್ಮ ಪತಿಯ ಪತ್ನಿಯಾಗಿ, ಆತ್ಮಿಕ ರೂಪದಲ್ಲಿ ಪರಮಾತ್ಮ ಪತಿಯ ಪತ್ನಿಯಾಗಿ, ಪರಮಾತ್ಮ ಈ ಜಗತ್ತಿನ ಪಿತಾ ಆದರೆ ಯಾವ ಆತ್ಮ ತನಗೆ ಸಜನಿ ಅಂತ ತಿಳ್ಕೊತಾರೋ, ತನಗೆ ಪರಮಾತ್ಮನ ಪಾರ್ವತಿ ಅಂತ ತಿಳ್ಕೊತಾಳೋ, ಆ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆ ಮೂಲ ಅಭ್ಯಾಸ ಮಾಡ್ತಾ ಇಡೀ ವಿಶ್ವದ ಸರ್ವ ಆತ್ಮರಿಗೆ ಮಾತೆಯ ರೂಪದೊಳಗೆ ನೋಡುವಂತಹ ದೃಷ್ಟಿ ಭಾವನಾ ಯಾರಲ್ಲಿದೆಯೋ ಅವರು ಮಾತಾ. ಅಂತಹ ಮಾತೆಯಿಂದಲೇ ನಾಳೆ ಸೇವೆ ಪ್ರಸಿದ್ಧಿಯಾಗ್ತದೆ. ಅದಕ್ಕಾಗಿ ಅಂಥವರನ್ನು ಬಹಳಷ್ಟು ಮುಂದಿಡಬೇಕು ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಧಾರಣೆಯ ಮುಖ್ಯ ಸಾರ: ಏಕ್ ಬಾಬಾ ಸೆ ಅವಿಚಾರಿ ಪ್ರೀತ್ ರಕ್ತೆ ರಕ್ತೆ ಕರ್ಮಾತೀತ ಅವಸ್ಥಾ ಕೋ ಪಾನಾ ಹೇ. ಬಾಬಾ ಹೇಳ್ತಾರೆ, ಒಬ್ಬ ಶಿವಬಾಬಾ ಜೊತೆಗೆ ಅವಿಚಾರಿ ನೆನಪನ್ನು ಇಡ್ತಾ ಇಡ್ತಾ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಬೇಕಾಗಿದೆ. ಕರ್ಮಾತೀತ ಅವಸ್ಥೆ ಅಂದರೆ ಕರ್ಮ ಮಾಡಿದ ಮೇಲೆ ಆ ಕರ್ಮದ ಸ್ಮೃತಿಯಿಂದ ಅತೀತ ಆಗಿರೋದು. ಮಾವಿನ ಹಣ್ಣು ತಂದೆ ಬರೀ ಅದ ವರ್ಣನೆ ಮಾಡೋದಲ್ಲ, ಮಾವಿನ ಹಣ್ಣು ತಿಂದೆ ಅದನ್ನು ನೆನಪು ಮಾಡ್ಕೊಳ್ಳೋದು ಮತ್ತು ಇನ್ನೊಬ್ರಿಗೆ ವರ್ಣನೆ ಮಾಡೋದಲ್ಲ. ಏನೋ ಖರೀದಿ ಮಾಡ್ಕೊಂಡು ಬಂದ್ವಿ, ಏನೋ ಘಟನೆ ಘಟಿಸ್ತು, ಮದ್ವೆಗೆ ಹೋಗಿ ಬಂದ್ವಿ, ಏನೋ ಅಡುಗೆ ಮಾಡಿದ್ವಿ, ಏನೇ ಮಾಡಿದರೂ ಆ ಕರ್ಮದ ಪ್ರಭಾವ ಮನಸ್ಸಿನಲ್ಲಿ ಬಂದು ಮನಸ್ಸಿನಲ್ಲಿ ಅದೇ ಚಿಂತನೆ ನಡೀತದತ್ತಂದ್ರೆ, ಅದೇ ಮಾತು ಬರ್ತದತ್ತಂದ್ರೆ ಬಾಬಾ ಹೇಳ್ತಾರೆ ಇದು ಕರ್ಮಾತೀತ ಅಲ್ಲ, ಇದು ಕರ್ಮ ಬಂಧನ. ಕರ್ಮಾತೀತ ಅಂದರೆ ಕರ್ಮ ತಂತಾನೇ ಆಗ್ತಾ ಇದೆ, ಕರ್ಮದ ಮೇಲೆ ಯಾವುದೇ ನಾನು ಮಾಡಿದ್ದೀನಿ ಅನ್ನುವಂಥ ಕರ್ತಾಪನದ ಭಾವನೂ ಇಲ್ಲದೆ, ಅದರ ಫಲ ಅಪೇಕ್ಷೆ ಇಲ್ಲದೆ ನಿರಂತರ ತನ್ನ ಮೂಲಾತ್ಮಿಕ ಅವಸ್ಥೆಯಲ್ಲಿ ಸ್ಥಿತ ಆಗಿರೋದೇ ಕರ್ಮಾತೀತ ಅವಸ್ಥಾ. ಇಂಥ ಒಂದು ಕರ್ಮಾತೀತ ಅವಸ್ಥಾ ಬರಬೇಕು ಅಂದರೆ ಒಬ್ಬ ತಂದೆ ಜೊತೆಗೆ ಅವಿಚಾರಿ ಪ್ರೀತಿ ಇಡಬೇಕಂತಾರೆ ಬಾಬಾ. ಅವಿಚಾರಿ ಒಬ್ಬ ಶಿವಬಾಬಾ ಬಿಟ್ಟರೆ ಮತ್ತು ನಮ್ಮ ಮನೆ ದೇವಿ ಮನೆ ದೇವರು ಮತ್ತು ಈ ದೇವರು ಆ ದೇವರು ಯಾವುದೂ ಇಲ್ಲ. ಎಲ್ಲ ದೇವಾನು ದೇವತೆಗಳ ರಚಯಿತ ಅಧಿಪತಿ ಮಹಾದೇವ್ ನಿರಾಕಾರ ಶಿವಬಾಬಾದಾರ. ಅವರೇ ಎಲ್ಲ ದೇವತೆಗಳಿಗೂ ತಂದೆ, ಧರ್ಮಾತ್ಮ ಮತ್ತು ನಾವೆಲ್ಲ ಆತ್ಮರ ತಂದೆ ಇದ್ದಾರೆ ಅನ್ನುವ ಸತ್ಯವನ್ನು ಅರಿತು ಆ ಒಬ್ಬ ನಿರಾಕಾರ ತಂದೆ ಜೊತೆಗೆ ಅವಿಚಾರಿ ಪ್ರೀತಿ ಇಡುವ ಅಭ್ಯಾಸ ಯಾವಾಗ ಮಾಡ್ತೀರಿ ಆವಾಗ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ತೀರಿ. ಇಸ್ ಪುರಾನಿ ದೇಹ और पुरानी दुनिया से बेहद का वैराग्य चाहिए. ರಾಗ್ ಅಂದರೆ ರಾಡಿ, ರಾಗ್ ಅಂದರೆ ಮೋಹ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಹಳೆಯ ಜಗತ್ತು, ಇದು ಹಳೆಯ ಜಗತ್ತು. ಮೊದಲೇ ನಾಟಕನೂ ಕೂಡ ಹಳೆಯದಾಗಿ ಮುಗಿಲಿಕ್ಕೆ ಬಂದಿದೆ. ಹಳೆಯ ಜಗತ್ತು, ಇಲ್ಲಿರುವ ಹಳೆಯ ಸಂಬಂಧಗಳು, ಇದ್ರ ಜೊತೆಗೆ ಯಾವುದೇ ಮೋಹ ರಾಗ ರಾಡಿ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. कोई भी ಕರ್ತವ್ಯ ಬಾಬಾ ಕೆ ಡೈರೆಕ್ಷನ್ ಕೆ ವಿರುದ್ಧ ನಹಿ ಕರ್ನಾ ಹೇ. ಯಾವ ಕರ್ತವ್ಯನೂ ಕೂಡ ಶಿವ ಬಾಬಾರ ಡೈರೆಕ್ಷನ್ ವಿರುದ್ಧ ಮಾಡಬೇಡ್ರಿ. ಅಂದ್ರೆ ಹೀಗಲ್ಲ, ಕರ್ತವ್ಯ ತಂದ ಮೇಲೆ ಏನೇ ಇರಲಿ, ಅದು ಏನೇ ಇರಲಿ, ಬಾಬಾ ಯಾವುದನ್ನು ಮಾಡಬೇಡ್ರಿ ಯಾವುದನ್ನು ಮಾಡ್ರಿ ಅಂತ ಹೇಳಿದಾರ. ಮಾಡ್ರಿ ಅನ್ನೋದನ್ನು ಮಾಡಲಿಲ್ಲ ಅಂದ್ರೂ ಕೂಡ ಡೈರೆಕ್ಷನ್ ವಿರುದ್ಧ ನಡೆದಂಗನೆ. ಯಾವುದನ್ನು ಬಾಬಾ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ಮಾಡದೇ ಇದ್ರ ಅಥವಾ ಮಾಡಬೇಡ ಅಂದದ್ದು ಮಾಡಿದ್ವಿ ಅಂತಂದ್ರೆ ಎರಡೂ ಕೂಡ ಬಾಬಾರ ಆಜ್ಞೆಯ ಉಲ್ಲಂಘನೆ ಮಾಡಿದಂಗೆ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಇಂಥ ಯಾವ ಕರ್ತವ್ಯ ನಿಮ್ಮಿಂದ ಆಗಬಾರ್ದು ಬಾಬಾರ ಡೈರೆಕ್ಷನ್ ವಿರುದ್ಧ. ಮೊದಲನೇ ಡೈರೆಕ್ಷನ್ ಯಾವುದು?
ನಿನಗೆ ಆತ್ಮ ಅಂತ ತಿಳ್ಕೊ, ನಿನಗೆಂದೂ ದೇಹ ಅಂತ ತಿಳ್ಕೊಬೇಡ. ದೇಹ, ರೋಲ್, BK, ಬ್ರಾಹ್ಮಣ್, ಸರೆಂಡರ್, ಸೀನಿಯರ್, ಡಾಕ್ಟರ್, ಇಂಜಿನಿಯರ್, ನಮಗೆ ನಾವು ಏನೋ ಮದರ್, ಫಾದರ್ ಅಂತ ಏನೇನೋ ತಿಳ್ಕೊಂಡಿರ್ತೀವಲ್ಲ, ಬಾಬಾ ಹೇಳ್ತಾರೆ ಅದನ್ನು ತಿಳ್ಕೊಬೇಡತ್ತಂದ್ರೆ ತಿಳ್ಕೊಬೇಡ. ಹಳೆಯ ಜಗತ್ತು ನೆನಪು ಮಾಡಬೇಡ ಅಂತ ಹೇಳ್ತಾರಂದ್ರೆ ಬಾಬಾ ಮಾಡಬೇಡ್ರಿ. ಯಾಕೆ ಅಂತಂದರೆ ಯುದ್ಧಕ್ಕೆ ಮೈದಾನ ಕವಿ ಭಿ ಹಾರ್ ನಹಿ ಖಾನಿ ಹೇ, ಇಲ್ಲಂದ್ರೆ ಇದು ಇರುವುದೇ ಯುದ್ಧದ ಮೈದಾನ, ಇಲ್ಲಿ ಸೋಲ್ಬೇಕಾಗ್ತದೆ. ಆದರೆ ಎಂದೂ ಸೋಲ್ಬೇಡ್ರಿ ಅಂತಾರೆ ಬಾಬಾ. ಸೋಲ್ಬೇಡ್ರಿ ಅಂದರೆ ಯುದ್ಧ ಅಂದರೆ ಏನು? ಮನೋಯುದ್ಧ. ಮನಸ್ಸಿನಲ್ಲಿ ಅನೇಕ ಡ್ರಾಮಾದ ನೆನಪುಗಳು ಮರಳಿ ಮರಳಿ ಬರ್ತಾ ಇರ್ತದೆ. ಬಾಬಾ ನೆನಪು ಕೊಡಿಸ್ತಿದ್ದಾರೆ, ನಿನ್ನ ಮನಸ್ಸನ್ನು ಮನ್ಮನಾಭವಗೊಳಿಸು, ನಿನ್ನ ಮನಸ್ಸನ್ನು ಎಲ್ಲದರಿಂದ ಡಿಟ್ಯಾಚ್ ಮಾಡಿಕೊಂಡು ನಿರಾಕಾರ ಬಾಬನ ಸಂಘದಲ್ಲಿ ಇಡುವಂತ. ಆದರೆ ಈ ಮೈಂಡ್ ಏನು ಮಾಡ್ತದ? ಪದೇ 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 ನನಗೆ ಹೀಗಂದ್ರು, ಹೀಗೆ ಮಾಡಿದರು, ನನಗೆ ಕರೀಲಿಲ್ಲ, ನನಗೆ ಕೇರ್ ಮಾಡಲಿಲ್ಲ, ನನಗೆ ನೋಡಲಿಲ್ಲ, ಕಿಮ್ಮತ್ತು ಕೊಡಲಿಲ್ಲ ಅಂತ ಇದು ಪದೇ ಪದೇ ಸೋಲುದು. ಅಂದರೆ ನನಗೆ ಹಿಂಗೆ ಆಗಬೇಕಾಗಿತ್ತು ಕ್ಯಾರೆಕ್ಟರ್ ಅಂತ ತಿಳ್ಕೊಳ್ಳೋದು, ನನಗೆ ತಂಗಿ ಅಂತ ತಿಳ್ಕೊಳ್ಳೋದು, ನಮ್ಮ ಅಣ್ಣನ ಒಂದು ಆತ್ಮಕ್ಕೆ ಒಂದು ಕ್ಯಾರೆಕ್ಟರಿಗೆ ನನ್ನ ಅಣ್ಣ ಅಂತ ತಿಳ್ಕೊಳ್ಳೋದು, ಇವ್ರು ಹಿಂಗೆ ಮಾಡಲಿಲ್ಲಲ್ಲ, ಕೇಳಲಿಲ್ಲಲ್ಲ ಅಂತ ನಿಜ ಅಂತ ಅನುಭವ ಮಾಡೋದೇ ಸೋಲುದು, ಮಾಯೆಗೆ ಸೋಲುವುದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರ, ಫಿಕ್ಸ್ ಎಲ್ಲ ಡ್ರಾಮಾದ ಘಟನೆಗಳು ಮೊದಲೇ ನೋಂದಾಯಿಸಲ್ಪಟ್ಟಿದೆ, ಅದೇ ಘಟನೆ ಘಟಿಸ್ತದ, ಯಾವುದು ಕಲ್ಪದ ಮೊದಲು ಘಟಿಸಿತ್ತು. ಆದರೆ ನನ್ನ ಕೆಲಸ ಏನು, ಪುರುಷಾರ್ಥದ ಅವಶ್ಯಕತೆ ಏನು ಅಂತಂದರೆ, ನಾನು ಬಾಬಾ ಬಂದಿರೋದೇ ಈ ನಾಟಕದಿಂದ, ಇಲ್ಲಿ ಆಗುವ ಘಟನೆಗಳಿಂದ ನನ್ನನ್ನು ಡಿಟ್ಯಾಚ್ ಮಾಡಿಸಿ. ಈ ನಾಟಕವನ್ನು ಕೇವಲ ನೋಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಬಾಬಾ, ಈ ನಾಟಕ ನೋಡಿ ಎಂಜಾಯ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈ ನಾಟಕದೊಳಗೆ ನನ್ನ ಮಗನ ತಿದ್ದುತ್ತೀನಿ, ಮಗಳಿಗೆ ತಿದ್ದುತ್ತೀನಿ, ಮಗನಿಗೆ ಸರಿ ಮಾಡ್ತೀನಿ, ನನ್ನ ಪತಿನ ಚೇಂಜ್ ಮಾಡ್ತೀನಿ ಅಂತಂದರೆ ಇದು ಅಜ್ಞಾನ. ಅದಕ್ಕಾಗಿ ಬಾಬಾ ಹೇಳ್ತಾರ, ಈ ಅಜ್ಞಾನದಲ್ಲಿ ಸಿಲುಕುವುದೇ ಮಾಯೆಗೆ ಸೋಲೋದು. ಈ ಯುದ್ಧದ ಮೈದಾನದಲ್ಲಿ ಎಂದಿಗೂ ಕೂಡ ಬಾಬಾ ಹೇಳ್ತಾರೆ ಸೋಲ್ಬೇಡ್ರಿ, ಡಬಲ್ ಅಹಿಂಸಕ್ ಬನ್ನಾ ಹೇ. ಮನಸ್ಸಿನಾಗೂ ಕೂಡ ಯಾರದೇ ಆತ್ಮರ ಪ್ರತಿಯಾಗಿ ಇವ್ರು ಇಂಥವ್ರು, ಇವ್ರು ಇಂಥ ಕೆಲಸ ಮಾಡಿದವರು ಅಂತ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಬಂದು ಆ ಕ್ಯಾರೆಕ್ಟರ್ ಒಳಗಿರುವ ಕಮ್ಜೋರಿಯನ್ನು ನೋಡಿ ಆ ಸ್ಮೃತಿಯಲ್ಲಿ ಇದ್ದುಕೊಂಡು ನಾನು ಅವರನ್ನು ಅದೇ ದೃಷ್ಟಿಯಿಂದ ನೋಡ್ತೀನಿ ಅಂತಂದ್ರೆ ಇದಕ್ಕಂತರ ಹಿಂಸೆ ಮಾಡಿದಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಷ್ಟು ಬುದ್ಧಿಯನ್ನು ಅಹಿಂಸಕ, ಎಲ್ಲರ ಪ್ರತಿಯಾಗಿ ಆತ್ಮಿಕ ದೃಷ್ಟಿ ಉಳ್ಳವರಾಗಬೇಕು ಅಂತಾರೆ. वरदान, शुभ भावना से सेवा करने वाले बाप समान ಅಪಕಾರಿಯೋ पर भी ಉಪಕಾರಿ ಭವ. ಶುಭ ಭಾವನೆಯಿಂದ ಸೇವೆ ಮಾಡುವಂತಹ ಬಾಪ್ ಸಮಾನ್ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡುವಂಥವರು ಆಗ್ರಿ. ಶುಭ ಭಾವನೆಯಿಂದ ಸೇವಾ ಮಾಡುವಂಥ, ಶುಭ ಭಾವನಾ ಅಂತಂದರೆ ಸದಾ ಭಾವನಾ ಆತ್ಮ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಶುಭ ಭಾವನಾ. ಮತ್ತು ಯಾರನ್ನೇ ನೋಡಿದ್ರೂ ಕೂಡ ಅವರ ಕ್ಯಾರೆಕ್ಟರ್ ಒಳಗಿರುವ ಕಮ್ಜೋರಿಯನ್ನು, ಕುಂದುಕೊರತೆಗಳನ್ನು, ವೀಕ್ನೆಸ್ಗಳನ್ನು ನೋಡದೆ ಕೇವಲ ಸಂಪೂರ್ಣ ಸತೋಪ್ರಧಾನ ಆತ್ಮನ್ ನೋಡುವುದು ನಿಜವಾದ ಶುಭ ಭಾವನಾ. ಇಂಥ ಒಂದು ಸೇವೆಯ ಮೂಲಕ ಬಾಪ್ ಸಮಾನ್ ಶಿವಬಾಬಾ ಹೆಂಗೆ ಅಪಕಾರಿಗೂ ಕೂಡ ಉಪಕಾರ ಮಾಡಲಿಕ್ಕೆ ಬಂದಿದ್ದಾರೆ, ಅಂಥ ಅಪಕಾರಿಗಳ ಮೇಲೆ ಉಪಕಾರಿಗಳು ಆಗ್ರಿ ಅಂತ ವರದಾನ ಕೊಡ್ತಿದ್ದಾರೆ ಬಾಬಾ. वरदान विस्तार ಇದೆ. जैसे बाबा अपकारियों पर उपकार करते हैं, ऐसे आपके सामने कैसे भी आत्मा हो, लेकिन अपने रहम की वृत्ति से, शुभ भावना से उसे परिवर्तन कर दो. यही है सच्ची सेवा. ಅಪಕಾರಿಗಳ ಮೇಲೆ ಉಪಕಾರ ಮಾಡೋದು ಅಂದರೆ ಬಾಬಾ ಗೊತ್ತಿದೆ ಎಲ್ಲ ನನ್ನ ಮಕ್ಕಳು ನಿರಾಕಾರ ಆತ್ಮ ನಿರ್ದೋಷಿದಾರ, ನನ್ನ ಸಮಾನಿದಾರ, ನನ್ನ ಮಕ್ಕಳು ನನ್ನ ಸಮಾನದಾರ ಅಂತ ಶಿವಬಾಬಾ ಗೊತ್ತಿದೆ. ಇನ್ನು ಆತ್ಮ ಎಂದಾದರೂ ಅಪಕಾರ ಮಾಡೋಕ್ಕೆ ಸಾಧ್ಯ ಇದೆ ಏನು? ಇಲ್ಲ. ಕ್ಯಾರೆಕ್ಟರ್ ಒಳಗೆ ಯಾವುದು ಡ್ರಾಮಾ ಅನುಸಾರ, ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಪ್ರತಿ ಆತ್ಮರಿಗೆ ಏನು ರೋಲ್ ಸಿಕ್ಕಿದೆ, ಸತ್ಯುಗದಿಂದ ಹಿಡ್ಕೊಂಡು ಕಲಿಯುಗದ ಎಂಡವರೆಗೆ, ಕಲಿಯುಗ ಅಂದಮೇಲೆ ಕಲಿಯುಗದ ಸ್ಕ್ರಿಪ್ಟ್ ಅನುಸಾರ, ಡ್ರಾಮಾದ ಅನುಸಾರವಾಗಿ ಅನೇಕ ಕಮ್ಜೋರಿಗಳು, ಕುಂದುಕೊರತೆಗಳಿವೆ. ಆದರೆ ಬಾಬಾ ಅದನ್ನು ನೋಡುವುದಿಲ್ಲ. ಬಾಬಾ ಗೊತ್ತಿದೆ ಇದು ಡ್ರಾಮಾ ಅನುಸಾರ ಮಕ್ಕಳಿಗೆ ಈ ರೀತಿ ರೋಲ್ ಸಿಕ್ಕಿದೆ, ಅದಕ್ಕೆ ಮಕ್ಕಳು ಆ ರೀತಿ ಆ್ಯಕ್ಟಿಂಗ್ ಮಾಡಿದಾರಂತ. ಆದರೆ ಬಾಬಾ ಏನು ನೋಡ್ತಾರ? ಮತ್ತೆ ಮೂಲ ಆತ್ಮಸ್ಥಿತಿನೇ ನೋಡ್ತಾರೆ ಬಾಬಾ. ಹಾಗೇನೆ ಬಾಬಾ ಹೇಳ್ತಾರೆ, ನೀವು ತಂದೆಯ ಸಮಾನ ಎಲ್ಲರೊಳಗಿನ ಕ್ಯಾರೆಕ್ಟರನ್ನು ನೋಡದೆ
ಅದರೊಳಗಿನ ಕುಂದುಕೊರತೆಗಳನ್ನು ನೋಡದೆ ಅದನ್ನು ಸತ್ಯ ಅಂತ ತಿಳ್ಕೊಳ್ಳಾರ್ದೇ ಆತ್ಮ ಸತ್ಯ, ಆ ಕ್ಯಾರೆಕ್ಟರ್ ಹಿಂದಿರುವಂತಹ ಸತ್ಯ ಏನು ಮುಚ್ಚಿದೆಯಲ್ಲ ಆತ್ಮಜ್ಯೋತಿ, ಆ ಆತ್ಮನನ್ನು ನೋಡುವಂಥವ್ರಾಗ್ರಿ. ಇದಕ್ಕೆ ಶುಭ ಭಾವನೆ ಕೊಡೋದು ಅಂತಾರೆ ಬಾಬಾ. ಲೇಕಿನ್ आपने रहम की वृत्ति से शुभ भावना से उसे परिवर्तन कर दो, यही है सच्ची ಸೇವಾ. ತಮ್ಮ ಶುಭ ಭಾವನೆಯಿಂದ ಅವರನ್ನೂ ಕೂಡ ಪರಿವರ್ತನೆ ಮಾಡಿರಿ. ಬೇರೆಯವ್ರನ್ನ ಪರಿವರ್ತನೆ ಮಾಡೋದು ಅಂದ್ರೆ ಯಾರು ಕುಡಿತಿದ್ದಾರ ಕುಡಿದು ಬಿಡಿಸೋದು, ಯಾರು ಭಾಳ ಮಾತಾಡ್ತಾರ ಮಾತು ಬಿಡಿಸೋದು, ಯಾರು ಭಾಳ ಕ್ರೋಧ ಮಾಡ್ತಾರೆ. ನಾವು ಅನ್ಕೋತೀವಿ ಇವರು ಕ್ರೋಧ ಮಾಡೋದು ನಾವು ಬಿಡಿಸ್ಬೇಕು ಅಂತ. ಡ್ರಾಮಾನುಸಾರ ಡೈರೆಕ್ಟರ್ ಕೊನೆಯವರೆಗೂ ಅವರಿಗೆ ಕ್ರೋಧಿಯನ್ನಾಗೆ ರೋಲ್ ಕೊಟ್ಟಿದ್ದಾರತ್ತಂದಮೇಲೆ ನಾ ಯಾರು ಅವ್ರ ಕ್ರೋಧವನ್ನು ಚೇಂಜ್ ಮಾಡುವಂಥದ್ದು? ಅವರನ್ನು ಬಾಬಾ ನಮಗೇನು ಪರಿವರ್ತನೆ ಮಾಡಲಿಕ್ಕೆ ಹೇಳಿದ್ದಾರೆ. ಯಾವ ಪರಿವರ್ತನೆ ಮಾಡೋದು? ಆ ಆತ್ಮರು, ಪ್ರತಿಯೊಬ್ಬ ನನ್ನ ಎದುರುಗಡೆ ಇರುವಂಥ ಆತ್ಮರು ಈ ನಾಟಕವನ್ನು ಸತ್ಯ ಅಂತ ತಿಳ್ಕೊಂಡು ಇಲ್ಲಿಯ ಘಟನೆಗಳು ನಿಜ ಅಂತ ಅನುಭವ ಮಾಡ್ತಾ ಅವರೂ ಕೂಡ ದುಃಖದೊಳಗೆ ಅಜ್ಞಾನದಲ್ಲಿ ಸಿಲುಕಿದ್ದಾರಲ್ಲ, ಅವರಿಗೆ ಈ ಡ್ರಾಮಾದ ಸ್ಮೃತಿಯಿಂದ ಡಿಟ್ಯಾಚ್ ಮಾಡಿ ಅವರು ಮೂಲ ಅವಸ್ಥೆ ಕರ್ಕೊಂಡು ಹೋಗಬೇಕಾಗಿದೆಯಲ್ಲ, ಈ ಪರಿವರ್ತನೆ ಬಾಬಾ ನಮಗೆ ಹೇಳ್ತಿದ್ದಾರೆ. ಅಂದಮೇಲೆ ತಮ್ಮ ಶುಭ ಭಾವನೆಯಿಂದ ಅನ್ಯ ಆತ್ಮರನ್ನು ಪರಿವರ್ತನೆ ಮಾಡ್ರಿ. ಇದು ಸತ್ಯ ಸೇವಾ, ಇದು ಸತ್ಯ ಸೇವಾ ಅಂತಾರೆ ಬಾಬಾ. ಜೈಸೆ साइंस वाले रेत में भी खेती पैदा कर देते हैं, ऐसे साइलेंस की शक्ति से रहमदिल बन अपकारियों पर भी उपकार कर धरनी को परिवर्तन करो. ಹೇಗೆ ವಿಜ್ಞಾನದ ಶಕ್ತಿ ಉಳ್ಳಂಥ ನಾಲೆಜ್ ಇರುವಂಥ ಆತ್ಮರು ಅವರು ಎಂಥ ಉಸುಕಿನೊಳಗೂ ಕೂಡ, ಎಲ್ಲಿ ಉಸುಕಿನಲ್ಲಿ ಹುಲ್ಲು ಬೆಳಿಲಾರ್ದಂಥ ಜಾಗದೊಳಗೂ ಕೂಡ ಇವಾಗ ಬೆಳೀತಾ ಇದ್ದಾರೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಅಂದಮೇಲೆ ಇದು ಹೋಪ್ಲೆಸ್ ಕೇಸ್ ಆಯ್ತಲ್ಲ, ಉಸುಕಿನಾಗ ಬೆಳೆಯುವುದು ಅಂತಂದ್ರೆ ಆಗದೇ ಇರುವುದನ್ನು ಮಾಡಿ ತೋರಿಸಿದಾರ. ಹಂಗೆ ನೀವು ಕೂಡ ಯಾವ್ದು ನಾವು ಇಲ್ಲಿವರೆಗೂ ಚಿಂತೆ ಮಾಡಿದ್ರು, ಬಡ್ದಾಡಿದ್ರು, ಎಷ್ಟೊಂದು ತ್ರಾಸ ಮಾಡ್ಕೊಂಡು ಅತ್ತು ಕರೆದ್ರೂ ಯಾವುದು ಆಗಿಲ್ಲ ಕಾರ್ಯ. ಯಾರನ್ನು ನಾವು ಚೇಂಜ್ ಮಾಡಬೇಕು, ಯಾರನ್ನು ನಾವು ಮೇಲೆತ್ತಬೇಕು ಅಂದ್ಕೊಂಡಿದ್ವಿ, ಆದರೆ ಈಗ ಸಾಧ್ಯ ಇದೆ. ತಮ್ಮ ಆತ್ಮನ ಸ್ಥಿತಿಯಲ್ಲಿ, ಮೂಲ ಸೈಲೆನ್ಸ್ನ ಸ್ಥಿತಿಯಲ್ಲಿ ಸ್ಥಿತಾಗ್ರಿ. ಶಾಂತಿಯ ಶಕ್ತಿಯಿಂದ ದಯಾಹೃದಯಿಯಾಗಿ ಅಪಕಾರಿಗಳ ಮೇಲೂ ಉಪಕಾರ ಮಾಡಿರಿ ಅಂತ. ಭಲೇ ಕ್ಯಾರೆಕ್ಟರ್ ರೂಪದಲ್ಲಿ ಅವ್ರು ನನಗೆ ಯಾವುದೇ ರೀತಿಯ ಅನ್ಯಾಯನೇ ಮಾಡಿರಲಿ, ಕೆಟ್ಟದ್ದೇ ಮಾಡಿರಲಿ, ಕ್ಯಾರೆಕ್ಟರ್ ಒಳಗೆ ಮಾಡಿದ್ದಾರೆ. ಆತ್ಮ ಅಂತೂ ನಿರಾಕಾರ, ಅವರು ಪರಿಶುದ್ಧದಾರ. ಅಂದಮೇಲೆ ಅಂಥ ಆತ್ಮರಿಗೂ ಕೂಡ ನೀವು ಉಪಕಾರ ಮಾಡಿ ಅವರ ಜೀವನ ಪರಿವರ್ತನೆ ಮಾಡಿರಿ. ಸ್ವಪರಿವರ್ತನ್ ಸೇ ಶುಭ ಭಾವನಾ ಸೇ कैसी भी ಆತ್ಮ ಪರಿವರ್ತನೆ ಹೋ ಜಾಯಿಗೆ. ನಿಮ್ಮಲ್ಲಿ ಸ್ವಯಂನ ಪರಿವರ್ತನೆ ಇದ್ದರೆ, ಸ್ವಯಂನ ಪರಿವರ್ತನೆ ಅಂದರೆ ನಾನು ದೇಹ ಅಕ್ಕೋರು, ನಾನು ಅಂದ್ರೆ ಮಗಳು, ನಾನು ಅಂದ್ರೆ ಅಕ್ಕ, ನಾನು ಅಂದರೆ ಅಣ್ಣ ಅಪ್ಪ ಅಂತ ತಿಳ್ಕೊಳ್ತೀವಲ್ಲ, ಇದು ಮಾಯೆಗೆ ವಶಭೂತ. ನನಗೆ ನಾನು ಚೇಂಜ್ ಮಾಡ್ಕೊಳ್ಳೋದಂದ್ರೆ ಏನು? ಇದೇನು ತಿಳ್ಕೊಂಡಿದ್ದೀನಲ್ಲ, ರೋಲ್ ಕಾನ್ಷಿಯಸ್ ಅಥವಾ ಕ್ಯಾರೆಕ್ಟರ್ ಕಾನ್ಷಿಯಸ್, ಇದರಿಂದ ಮುಕ್ತಾಗಿ ನನ್ನನ್ನು ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು ನನ್ನನ್ನು ಸ್ವಯಂ ಪರಿವರ್ತನೆ ಮಾಡಿಕೊಂಡು ನಾನು ಆತ್ಮ ಶುಭ ಭಾವನೆಯಿಂದ ಸಂಪನ್ನಾಗಿ अन्य आत्मरನ್ನು ಕೂಡ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಕ್ಯೂಂಕಿ ಶುಭ ಭಾವನಾ ಸಫಲತಾ ಅವಶ್ಯ ಪ್ರಾಪ್ತ ಕರಾತಿ ಹೇ. ಅಂಡರ್ಲೈನ್, ನನ್ನಲ್ಲಿ ನನ್ನ ಮೈಂಡ್ ಒಳಗೆ ಶುಭ ಭಾವನೆ ಇತ್ತು ಅಂದರೆ, ನನ್ನ ದೃಷ್ಟಿಯಲ್ಲಿ ಶುಭ ಭಾವನೆ ಇತ್ತು ಅಂತಂದರೆ ಈ ಶುಭ ಭಾವನೆ ಅವಶ್ಯ ಸಫಲತೆ ಕೊಡಿಸ್ತಂತಾರೆ ಬಾಬಾ. ನನ್ನೊಳಗೆ ಅಶುಭ ಭಾವನೆ ಅಂದ್ರೇನು, ಕೆಟ್ಟದ್ದಂದ್ರೆ ಏನು? ಅವ್ರ ಕ್ಯಾರೆಕ್ಟರನ್ನು ನೋಡಿ ನನಗೆ ಹೆಂಗೆ ಮಾಡಿದ್ರಲ್ಲ, ನನಗೆ ಹೆಂಗೆ ಮಾತಾಡ್ತಾರಲ್ಲ, ನನ್ನ ಬಗ್ಗೆ ಯಾವ ರೀತಿ ಇವರು ಕೆಟ್ಟ ಮನಸ್ಸಿಟ್ಕೊಂಡಿದ್ದಾರಲ್ಲ ಅಂತ ಅಂದ್ಕೊಳ್ಳೋದೇ ಅಶುಭ. ಇರಲಾರ್ದನ್ನು ಡ್ರಾಮಾವನ್ನೇ ಸತ್ಯ ಅಂತ ತಿಳ್ಕೊಳ್ಳೋದೇ ಅಶುಭ. ಡ್ರಾಮಾ ಅಂತ ತಿಳಿದು ಅವರೊಳಗಿನ ಸತ್ಯ ಆತ್ಮಸ್ವರೂಪವನ್ನು ನೋಡ್ತೀವಲ್ಲ, ಇದು ಶುಭ ಭಾವನಾ. ಇಂಥ ಶುಭ ಭಾವನೆಯಿಂದ ಸಫಲತೆ ಅವಶ್ಯ ಸಿಗ್ತದೆ ಅಂತಾರೆ ಬಾಬಾ. ಸ್ಲೋಗನ್: ज्ञान का सिमरन करना ही सदा हर्षित रहने का आधार है. अंडरलाइन, ಜ್ಞಾನದ ಸ್ಮರಣೆ ಮಾಡುವುದೇ ಸದಾ ಹರ್ಷಿತರಾಗಿರುವುದರ ಆಧಾರ ಆಗಿದೆ. ಅಂದರೆ ನಿರಂತರ ನಾನು ಆತ್ಮ ನನ್ನ ಮೂಲ ಅವಸ್ಥೆಯಲ್ಲಿ ಸ್ಥಿತ ಆಗಿ ನನ್ನ ಸತ್ಯವನ್ನು, ನನ್ನ ಸತ್ಯದ ಅರಿವಿನಲ್ಲಿದ್ದುಕೊಂಡು, ಸೋಲ್ ಕಾನ್ಷಿಯಸ್ಸಲ್ಲಿದ್ದುಕೊಂಡು ನನ್ನ ಆತ್ಮದ ಮೂಲ ಗುಣಗಳಾದಂಥ
ಸಂತುಷ್ಟತೆ ಸ್ಥಿತಿಯಲ್ಲಿ ನಾನು ಇರ್ತೀನಿ ಅಂತಂದ್ರೆ ಅದಕ್ಕೆ ಆಧಾರ ಆಗಿದೆ ಜ್ಞಾನದ ಚಿಂತನೆ. ಅಂದರೆ ನಾನು ಖುಷಿ ಇರಬೇಕಂದ್ರೆ ಡ್ರಾಮಾ ನಾಲೆಜ್ ಬೇಕೇ ಬೇಕು. ಎಷ್ಟೇ ಹುಷಾರಾಗಿರುವಂಥ ಅರ್ಜುನ ಎಷ್ಟು ಗಾಬರಿ ಆಗ್ತಾನೆ ಯುದ್ಧದ ಸಮಯದೊಳಗೆ. ಮತ್ತು ಭೀಷ್ಮಾಚಾರ್ಯ ಒಬ್ಬ ಆತ್ಮಾನಿ ಅದಾನ, ಅವನು ಅಧರ್ಮದ ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದಾನ. ಆ ಕ್ಯಾರೆಕ್ಟರ್ ಅಂತ್ಯ ಮಾಡಬೇಕು ಅಂತ ಭಗವಂತ ಹೇಳಿದ್ರೂ ಕೂಡ ಅರ್ಜುನ ಭೀಷ್ಮಾಚಾರ್ಯರಿಗೆ ನಮ್ಮ ಅಜ್ಜ ಅಂತಲೇ ತಿಳ್ಕೊತಾನೆ. ಅಜ್ಜ ಅಂತ ಯಾವಾಗ ತಿಳ್ಕೊತಾನ, ನಡಗ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ನಮ್ಮ BK ಜೀವನದಲ್ಲೂ ಕೂಡ ನಾವು ಅನೇಕ ಬಾರಿ ಅನೇಕ ವಿಷಯದೊಳಗೆ ಆ ಕ್ಯಾರೆಕ್ಟರ್ ನಮ್ಮ ಸಂಬಂಧಿಕರನ್ನು ಅಥವಾ ಡ್ರಾಮಾದ ಆ್ಯಕ್ಟರ್ಸನ್ನು ನಾವು ಸತ್ಯ ಅಂತ ತಿಳ್ಕೊತೀವಿ. ಸತ್ಯ ಅಂತ ತಿಳ್ಕೊಂಡು ಇಷ್ಟು ಗಾಬರಿ ಆಗ್ತೀವಿ, ಬೇಜಾರಾಗ್ತೀವಿ, ಮನಸ್ಸಿಗೆ ಹಚ್ಕೋತೀವಿ, ಇಷ್ಟು ಮನಸ್ಸಿಗೆ ಕೆಟ್ಟ ಮಾಡ್ಕೊಳ್ತೀವಲ್ಲ. ಹೀಗೆ ಅನ್ಕೋತೀವಿ, ಹಿಂಗೆ ಮಾಡಿದ್ರ ಹಿಂಗೂ ಮಾಡ್ತಾರ, ಹಿಂಗೆ ಮಾಡಬಾರ್ದಾಗಿತ್ತು, ಹ್ಯಾಂಗೆ ಮಾಡಿದ್ರು ನನಗೆ ಹೆಂಗೆ ಸಾಧ್ಯ, ನಾ ಅಂದ್ರೆ ಏನು ಲೆಕ್ಕನೇ ಇಲ್ಲೇನು ಅಂತ ಹಿಂಗೆ ಅನ್ಕೋತೀವಿ. ಆದರೆ ಬಾಬಾ ಹೇಳ್ತಾರೆ, ಹಾಗಾದ್ರೆ ನಮ್ಮ ಖುಷಿನೇ ಹೊರಟು ಹೋಗ್ಬಿಡ್ತದೆ. ಖುಷಿ ಯಾಕೆ ಹೊರಟು ಹೋಗ್ತದೆ ಅಂದ್ರೆ ಡ್ರಾಮಾ ನಾಲೆಜ್ ಇಲ್ಲದೆ ಇರೋದಕ್ಕೆ. ಡ್ರಾಮಾ ನಾಲೆಜ್ ಅರ್ಥಾತ್ ಜ್ಞಾನದ ಸ್ಮರಣೆ, ಬಾಬಾ ಕೊಟ್ಟಂತಹ ಜ್ಞಾನದ ಸ್ಮರಣೆ. ನಾನು ಆತ್ಮ, ಈ ದೇಹದಿಂದ ನ್ಯಾರ, ಮತ್ತು ಡ್ರಾಮಾ ಇದು ವಿಶ್ವ ನಾಟಕ, ಮತ್ತು ಬಾಬಾ ಯಾರನ್ನುವಂಥ ಜ್ಞಾನದ ಸ್ಮರಣೆ ಯಾರು ಮಾಡ್ತಾರೋ ಅವರೇ ಸದಾ ಹರ್ಷಿತರಾಗಿರಲಿಕ್ಕೆ ಸಾಧ್ಯ ಇದೆ. ಇದು ವಿಶೇಷ ಅಂಡರ್ಲೈನ್ ಮಾಡ್ಕೋಬೇಕಾಗಿದೆ. ಹರ್ಷಿತಿರಬೇಕು ಅಂದರೆ ಡ್ರಾಮಾ ನಾಲೆಜನ್ನು ನಿರಂತರ ನನ್ನ ಜೀವನದ ಈ ಸಂಗಮದ ಸಮಯದಲ್ಲಿ ನಿರಂತರ ಪ್ರತಿ ಕ್ಷಣವೂ ಕೂಡ ಡ್ರಾಮಾದ ಅಭ್ಯಾಸವನ್ನು ಮಾಡಬೇಕಾಗಿದೆ. ಅವ್ಯಕ್ತಿಶಾರೆ ಆತ್ಮೀಯ ಘನತೆ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಡ್ರಿ. आप ब्राह्मणों जैसी रूहानी पर्सनालिटी सारे कल्प में और किसी की भी नहीं है. ಬಾಬಾ ಹೇಳ್ತಾರೆ, ಬಲೆ ದೇವತೆಗಳದ್ದು ಕೂಡ ಬಹಳ ಪವಿತ್ರ ಪರ್ಸ್ನಾಲಿಟಿ ಇದೆ, ಆದರೆ ತಾವು ಬ್ರಾಹ್ಮಣರದು ಈ ಸಮಯದಲ್ಲೇನು ಆತ್ಮೀಯ ಘನತೆ, ಆತ್ಮೀಯ ವ್ಯಕ್ತಿತ್ವ ಇದೆ, ಇದು ಇಡೀ ಕಲ್ಪದಲ್ಲಿ ಮತ್ತಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. क्योंकि आप सबकी पर्सनालिटी बनाने वाले ऊंचे ते ऊंचा स्वयं परम आत्मा है. क्योंकि आप सबकी पर्सनालिटी बनाने वाला ऊंचे ते ऊंचा स्वयं परमात्मा है, तो आपके सबसे बड़े ते बड़ी पर्सनालिटी है स्वप्न व संकल्प में भी संपूर्ण प्यूरिटी. ಬಾಬಾ ಹೇಳ್ತಾರೆ, ನಿಮ್ದು ಯಾಕೆ ಇಷ್ಟು ಶ್ರೇಷ್ಠ ಪರ್ಸ್ನಾಲಿಟಿ ಇದೆ ಅಂತಂದರೆ ಇದನ್ನು ಮಾಡ್ತಾ ಇರೋರು ಯಾರು? ಇದನ್ನು ಮಾಡ್ತಾ ಇರೋವಂಥವ್ರು ನಿರಾಕಾರ ಪರಮಾತ್ಮನೇ ಇಂಥ ಶ್ರೇಷ್ಠ ಭಾಗ್ಯವನ್ನು ನಿಮಗೆ ಮಾಡಿಸ್ತಿದ್ದಾರೆ. ದೇವತೆಗಳದು ಅವ್ರ ಅಪ್ಪ ಅಮ್ಮ ದೇವತೆಗಳು ಮಾಡ್ತಾರೆ, ಅದು ಕೂಡ ಪ್ರಾರಬ್ಧ ಫಿಕ್ಸ್ ಇದೆ. ಆದರೂ ದೇವತೆಗಳ ಮುಂದೆ ದೇವತೆಗಳ ಮೂಲಕ ಸತ್ಯುಗದಲ್ಲಿ ಪಾಲನೆ ಆಗ್ತದೆ. ಆದರೆ ಈಗ ಸಾಕ್ಷಾತ್ ಪರಮಾತ್ಮನೇ ನಮ್ಮ ರೂಹಾನಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕಾಗಿ ಆಪ್ಕಿ ಸಬ್ಸೆ ಬಡಿ ಪರ್ಸ್ನಾಲಿಟಿ ಹೇ, ನಿಮ್ಮದು ಭಾಳ ದೊಡ್ಡ ಪರ್ಸ್ನಾಲಿಟಿ ಆಗಿದೆ. ಕನಸಿನ ಸಂಕಲ್ಪದೊಳಗೂ ಸಂಪೂರ್ಣ ಪವಿತ್ರತೆ ಅಂತಾರೆ ಬಾಬಾ. इस प्यूरिटी के साथ साथ चेहरे और चलन में रूहानियत की भी पर्सनालिटी है. अपनी इस पर्सनालिटी में सदा स्थित रहो तो सेवा स्वतः होगी. ತಮ್ಮ ಪವಿತ್ರತೆಯ ಜೊತೆಯಲ್ಲಿ ತಮ್ಮ ಮುಖದೊಳಗ, ತಮ್ಮ ಚಲನೆಯೊಳಗ, ಅಂದರೆ ನೋಡುವ, ಮಾತನಾಡುವ, ವ್ಯವಹರಿಸುವ ಒಂದು ಚಲನೆಯೊಳಗ ಆತ್ಮೀಯತೆಯನ್ನು ತುಂಬಿರಬೇಕು. ಇದಕ್ಕಂತಾರ ತಮ್ಮ ಈ ಒಂದು ಪರ್ಸ್ನಾಲಿಟಿ ಸದಾ ಈ ಪರ್ಸ್ನಾಲಿಟಿಯೊಳಗೆ ನೀವು ಸ್ಥಿತ ಆಗಿದ್ದಾಗ ಆಟೋಮೆಟಿಕ್ ಸೇವಾ ಆಗ್ತಾನೆ ಇರ್ತದೆ. ಇದಂತೂ ವಿಶೇಷ ಅಂಡರ್ಲೈನ್ ಮಾಡ್ಕೋಬೇಕಾಗಿದೆ. ನಾ ಆತ್ಮ, ಸತ್ಯ ಆತ್ಮ ಸ್ವರೂಪದಲ್ಲಿ ನಾನು ಯಾವಾಗ ಸ್ಥಿತ ಆಗ್ತೀನೋ, ನನ್ನ ಆತ್ಮೀಯ ಘನತೆಯೊಳಗೆ ನಾನು ಇರ್ತೀನೋ, ಡ್ರಾಮಾ ಕ್ಯಾರೆಕ್ಟರ್ ಅಂತ ತಿಳ್ಕೊಂಡು ಅವರೊಳಗಿನ ಆತ್ಮ ಸ್ವರೂಪವನ್ನು ನೋಡ್ತೀನಿ. ಇದು ನಿಜವಾದ ಸತ್ಯ ಪವಿತ್ರತೆಯ ಪರ್ಸ್ನಾಲಿಟಿ ಅಂದಮೇಲೆ ಈ ಸತ್ಯ ಪವಿತ್ರತೆಯ ಪರ್ಸ್ನಾಲಿಟಿಯ ಸ್ಥಿತಿಯಲ್ಲಿ ಯಾವಾಗ ನಾನು ಇರ್ತೀನಿ ಆಟೋಮೆಟಿಕ್ ಸೇವಾ ಆಗ್ತಂತಾರೆ ಬಾಬಾ. ಹೋಗಿ ಭಾಷಣನೇ ಮಾಡಬೇಕು ಅಥವಾ ಸ್ಟೇಜೇ ಹತ್ತಬೇಕು, ಚಿತ್ರ ಪ್ರದರ್ಶನನೇ ತಿಳಿಸ್ಬೇಕು, ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಡ್ರಾಮಾ ಅನುಸಾರ ಯಾವಾಗ ಮಾಡಬೇಕು. ಬಾಬಾ ಮಾಡಿಸ್ತಾರ. ಬಾಬಾ ಕರಾವನ್ ಹಾರದಾರ. ಯಾವಾಗ ಈ ಕ್ಯಾರೆಕ್ಟರ್ ಮೂಲಕ ಏನು ಮಾಡಿಸ್ಬೇಕು ಮಾಡೇ ಮಾಡಿಸ್ತಾರೆ.
ಆದರೆ ನಾವು ಈ ಸ್ಥಿತಿಯಲ್ಲಿ ಸ್ಥಿತ ಆದ್ವಿ ಅಂತಂದರೆ ನಿರಂತರ ಸೇವಾ ಆಗ್ತದೆ. ಇದು ಸತ್ಯ ಸೇವಾ ಅಂತಾರೆ ಬಾಬಾ. ಸ್ಥೂಲ ರೂಪದಲ್ಲಿ ಭಾಷಣ ಮಾಡೋದೇ ಇರಲಿ, ಜನರಿಗೆ ಸಂದೇಶ ತಿಳಿಸೋದೇ ಇರಲಿ, ಪ್ರೋಗ್ರಾಮ್ ಮಾಡೋದೇ ಇರಲಿ, ಇದು ನಿರಂತರ ಸಾಧ್ಯ ಇದೆ ಏನು? ಶರೀರ ದಣದು ಹೋಗ್ಬಿಡ್ತದೆ. ಆದರೆ ನಿರಂತರ ಸತ್ಯ ಸೇವಾ ಅಂತಂದರೆ ಆತ್ಮದ ಪರಮ ಅವಸ್ಥೆಯಲ್ಲಿ ಸ್ಥಿತ ಆಗೋದು, ಎಲ್ಲರನ್ನ ಆತ್ಮಿಕ ರೂಪದಲ್ಲೇ ನೋಡುವ ದೃಷ್ಟಿಕೋನ ಏನಿದೆ, ಇದು ನಿಜವಾದ ಪವಿತ್ರತೆಯ ಪರ್ಸ್ನಾಲಿಟಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಂಥ ಸ್ಥಿತಿಯಲ್ಲಿದ್ದಾಗ ನಿರಂತರ ನಿಮ್ಮ ಮೂಲಕ ಸೇವೆ ಆಗ್ತಾನೇ ಇರ್ತದೆ. ಇಂಥ ಸೇವೆ ನಾವು ಮನೆಯಲ್ಲಿ ಕೂತ್ಕೊಂಡು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.